ಸರ್ಕಾರಿ ಶಿಕ್ಷಣ ಹೈಟೆಕ್ ಶಿಕ್ಷಣ ಆಗಬೇಕು. ಪವಿತ್ರ ಗಂಗೆಗೆ ಆರತಿಯನ್ನ ಮಾಡಿ ಭಗವದ್ ಧ್ವಜವನ್ನ ನಡಿ, ಒಳ್ಳೆಯ ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಮಾಡಿ, ಅದು ಹಿಂದೂಗಳ ದೇವರನ್ನ ಹಿಂದೂಗಳ ದೇವರೇ ಅಂತ ಹೇಳಿ, ಹಿಂದೂಗಳ ದೇವರಲ್ಲ ಅಂತ ಹೇಳಿದವರಿಗೆ ತಾವುಗಳು ಪ್ರಶ್ನೆಯನ್ನ ಮಾಡಿ, ಯಾರು ಎಲ್ಲ ಅನಾಚಾರ ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವರ ಒಂದು ಪ್ರಶ್ನೆಯನ್ನೂ ಮಾಡದೆ ಅವರೇ ಸರಿ ಅಂತೇಳಿ ಮೇಲೆ ಕೂರಿಸ್ಕೊಂಡು ಧರ್ಮವನ್ನ ನ್ಯಾಯವನ್ನ ಸತ್ಯವನ್ನ ಕೇಳಿದಂಥವರಿಗೆ ನೀವು ಹಿಂದೂ ಪರ ವಿರೋಧಿಗಳು ಅಂತಂದ್ರೆ ನೀವು ಏನು ಬೇಕಾದರೂ ಅಂದುಕೊಳ್ಳಿ ಸ್ವಾಮಿ, ನಾವು ಧರ್ಮದ ಪರ, ಸತ್ಯದ ಪರ, ನ್ಯಾಯದ ಪರವ ನಾವು ಮಾತಾಡ್ತಾ ಇದ್ದೇವೆ. ಇವರ ಸ್ವಂತ ಆಸ್ತಿ ಅಲ್ಲ, ಇವರ ಪಿತ್ರಾರ್ಜಿತ ಆಸ್ತಿ ಅಲ್ಲ, ದೇವರ ಆಸ್ತಿ. 1050 ಎಕರೆ ಇವರ ಹೆಸರಿಗೆ ಮಾಡ್ಕೊಂಡ್ರಲ್ವಾ, ಅದನ್ನ ಕೇಳಿ ಸ್ವಾಮಿ, ಮತ್ತೆ ದೇವರ ಹೆಸರಿಗೆ ಮಾಡಿಸಿ ಅಂತಹ ಪವಿತ್ರ ಗಂಗೆಯನ್ನ ವರ್ಷಕ್ಕೊಮ್ಮೆನಾದ್ರೂ ಆರತಿ ಮಾಡಿ ಸ್ವಾಮಿ. ಕೇಳ್ರಿ ಹಿಂದುತ್ವವಾದಿಗಳೇ, ಸೆಕ್ಯೂರಿಟಿ ಪ್ರಾಬ್ಲಮ್. ಧರ್ಮಸ್ಥಳ ನಕ್ಸಲೇಟ್ ಏರಿಯಾವ, ಹೇಗೆ ಅತ್ಯಾಚಾರ ಮತ್ತು ಕೊಲೆ ಮಾಡಲಾಗುತ್ತೆ? ಪೊಲೀಸರ ಕಸ್ಟಡಿಯಲ್ಲಿರ್ತಕ್ಕಂತಹ ವ್ಯಕ್ತಿ ಹೆಗ್ಗಡೆಯವರು ಸ್ವತಃ ಕೊಟ್ಟಂತಹ ಮತ್ತು ಇಟ್ಟಂತಹ ಹೆಸರೇನು ಅಂತಂದ್ರೆ ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಎನ್ನುವಂಥದ್ದು. ನಾನು ಹೇಳ್ತಾ ಇರುವಂತಹದ್ದು ಸತ್ಯ ಸತ್ಯ ಸತ್ಯ. ಇದು ದೇವಸ್ಥಾನ ಅಲ್ಲ ಅಂತೇಳಿ ಮತ್ತು ಇದು ಪ್ರೈವೇಟ್ ಟೆಂಪಲ್ ಅಂತೇಳಿ ತಾವು ಕೊಟ್ಟಿರೋದಾದ್ರೂ ಸುಪ್ರೀಂ ಕೋರ್ಟಿಗೆ ಅಫಿದಾವಿತ್ ಕೊಟ್ಟಿರೋದಾದ್ರೂ ಯಾಕೆ ಅಂತೇಳಿ ಕೇಳಿ. ಹೀಗೆ ನೋವು ಏನಂತದ್ದು ಶೋಭಾ ಕರಂದ್ಲಾಜೆ ಅವರಿಗೆ ಗೊತ್ತಿಲ್ಲ. ಆ ತಾಯಿಗೆ ನಾವು ಕೇಳ್ತಾ ಇರೋದು ಸತ್ಯವನ್ನ, ಧರ್ಮವನ್ನ, ನ್ಯಾಯವನ್ನ. ಇನ್ನು ಪರಶುರಾಮನ ಮೂರ್ತಿಯನ್ನು ಬೆತ್ತಲೆ ಮಾಡಿದ್ರಲ್ವಾ, ಅವಾಗ ನಿಮ್ಮ ಧರ್ಮ ಸಂರಕ್ಷಣೆ ಎಲ್ಲಿ ಹೋಗಿತ್ತು? ಆಯ್ತು, ಸುಮಾರು ಒಂದು 500-600 ವರ್ಷಗಳ ಇತಿಹಾಸ ಇರತಕ್ಕಂತಹ ಹನುಮನ ದೇವಸ್ಥಾನವನ್ನ ಕೆಡವಿ ಮೋರಿಗೆ ಹಾಕಿದ್ರಲ್ಲ, ಆವಾಗ ನಿಮ್ಮ ಹಿಂದುತ್ವ ಎಲ್ಲಿ ಹೋಗಿತ್ತು? ಭಗತ್ ಸಿಂಗ್ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಾಂಪ್ರಮೈಸ್ ಆಗ್ಲಿಲ್ಲ. ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಹೇಗಿದ್ದೀರಾ ಎಲ್ಲರೂ? ಬಂಧುಗಳೇ, ಮುತಾಲಿಕ್ ಅವರು ನಿನ್ನೆ ಏನು ರಿಪಬ್ಲಿಕ್ ಕನ್ನಡದಲ್ಲಿ ದಾವಣಗೆರೆಯಲ್ಲಿ ಒಂದಿಷ್ಟನ್ನು ಮಾತುಗಳನ್ನ ಮಾತಾಡಿದ್ರು. ಅದನ್ನ ಒಂದು 4-5 ಬಾರಿ ರಿಪಬ್ಲಿಕ್ ಕನ್ನಡದವರು ತಾಸು, 2 ತಾಸು, 3 ತಾಸು, 5 ತಾಸು ಹೀಗೆ ಬಿಟ್ಕೊಳ್ತಾ ಹೋಗಿದ್ರು. ನಾನು ಅನಾವಶ್ಯಕವಾಗಿ ಸುಮ್ಮನೆ ಮಾತಾಡಬಾರ್ದು, ಯಾಕೆ ಮಾತಾಡಬೇಕು ಅಂತೇಳಿ ಸುಮ್ಮನೆ ಇದ್ವಿ. ಆದರೆ ನನಗೆ ಎಲ್ಲೋ ಒಂದು ಕಡೆ ಕಾಡ್ತಾ ಇತ್ತು, ಒಂದಿಷ್ಟು ಸತ್ಯವನ್ನು ನಾವು ತಿಳಿಸ್ಬೇಕು, ಸತ್ಯವನ್ನು ತಿಳಿಸ್ತೇನೆ, ಹಾಗೆ ಇರಬಾರ್ದು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಮುಂಚೆನೇ ನಿಮಗೆ ಒಂದು ವಿಷಯ ಹೇಳ್ತೀನಿ, ನಾನು ಯಾವ ಪಕ್ಷದವನು ಅಲ್ಲ, ಅಂದರೆ ಯಾವ JDS ಅಲ್ಲ, ಕಾಂಗ್ರೆಸ್ಸು ಅಲ್ಲ, BJPನೂ ಅಲ್ಲ, ಇತರೆ ಯಾವುದೇ ಪಕ್ಷಗಳು ಕೂಡ ನಾನು ಇನ್ನೂ ಸೇರಿಲ್ಲ, ಯಾವುದಕ್ಕೂ ಕೂಡ ನಾನು ಇಲ್ಲ. ಯಾಕೆ ಅಂತಂದರೆ ನಮ್ಮದು ರಾಜಕೀಯ ರಹಿತ ಹಿಂದುತ್ವ. ನಮ್ಮದು ರಾಜಕೀಯ ಹಿಂದುತ್ವನೇ ಬೇರೆ ಇದೆ. ಯಾಕಂದರೆ ಒಡಕು ಮೂಡ್ತಕ್ಕಂಥದ್ದು, ತಂದಿಡುವಂತಹ ಕೆಲಸಗಳು ಭಾಳ ನಡೀತವೆ. ಹಂಗಾಗಿ ನಮ್ಮದು ರಾಜಕೀಯ ರಹಿತ ಹಿಂದುತ್ವ. ಯಾಕಂದರೆ ಕೆಲವೊಬ್ಬರು ನಮಗೆ ಸ್ನೇಹಿತರೆಲ್ಲ ಹೇಳಿದರು, ಯಾಕೆ ಅವರೆಲ್ಲ ದೊಡ್ಡವರಿದ್ದಾರೆ, ಪ್ರಭಾವಿಗಳಿದ್ದಾರೆ, ಅವರ ವಿರುದ್ಧ ನೀವು ಮಾತನಾಡ್ತಕ್ಕಂಥದ್ದು ಕೇಸ್ಗಳು ಹಾಕ್ತಾರೆ ಅನ್ನುವಂಥ ಕೆಲವೊಂದು ಮಾತುಗಳನ್ನು ಹೇಳಿದರು. ಹಾಗಾಗಿ ನನಗೆ ನೆನಪಾಗಿರ್ತಕ್ಕಂಥದ್ದು ಇಬ್ಬರು ನನಗೆ ನೆನಪಾಗ್ತಾರೆ. ಯಾಕಂದರೆ ಒಬ್ಬರು ಭಗತ್ ಸಿಂಗ್ ಅವ್ರು ನೆನಪಾಗ್ತಾರೆ, ಇನ್ನೊಂದು ಸಂಗೊಳ್ಳಿ ರಾಯಣ್ಣ ಅವ್ರು ನೆನಪಾಗ್ತಾರೆ. ಭಗತ್ ಸಿಂಗ್ ಅವರ ಕೊನೆಯ ಸಾಲು ಕೂಡ ಹಿಂಗೆ ಇತ್ತು. ಏನು ಅಂತಂದರೆ ಭಗತ್ ಸಿಂಗ್ ಅವರು ಹೇಳ್ತಾರೆ ಕೊನೆಯ ಸಾಲಲ್ಲಿ, ನಾನು ಏನಾದರೂ ಕಾಂಪ್ರಮೈಸ್ ಆದರೆ ಮುಂದಿನ ಪೀಳಿಗೆಯವರು ಕೂಡ ಕಾಂಪ್ರಮೈಸ್ ಆಗ್ತಾರೆ. ಹಾಗಾಗಿ ಇವತ್ತು ನಾನು ಕಾಂಪ್ರಮೈಸ್ ಆದರೆ ಅದು ಮುಂದಿನ ಪೀಳಿಗೆಗೆ ನಾನು ಮೋಸ ಮಾಡ್ದಂಗೆ, ನಾನು ಸತ್ಯ ಮತ್ತು ಧರ್ಮವನ್ನು ಉಳಿಸ್ದಂಗೆ ಆಗೋದಿಲ್ಲ. ಹಾಗಾಗಿ ನಾನು ಇವತ್ತು ಕಾಂಪ್ರಮೈಸ್ ಆಗಲ್ಲ ಅಂತೇಳಿ ಅವರು ನೇಣಿಗೇರ್ತಾರೆ. ಹಾಗಾಗಿ ನಾವು ಕೂಡ ಇವತ್ತು ಸತ್ಯದ ಮಾರ್ಗವಾಗಿ, ಧರ್ಮದ ಮಾರ್ಗವಾಗಿ ಇವತ್ತು ನಾವು ಕೂಡ ಕಾಂಪ್ರಮೈಸ್ ಎಲ್ಲೂ ಕೂಡ ಆಗ್ತಾ ಇಲ್ಲ, ಕಾಂಪ್ರಮೈಸ್ ಆಗೋದು ಕೂಡ ಇಲ್ಲ. ಯಾಕಂತಂದರೆ ಸಂಗೊಳ್ಳಿ ರಾಯಣ್ಣ ಕೂಡ ಅಷ್ಟೇ. ಈಗ ನಾನು ಈಗ ಊರಿಗೆ ಹೋಗ್ತಾ ಏನು ಆಲದ ಮರ ಇದೆ, ಆಲದ ಮರಕ್ಕೆ ನನ್ನನ್ನು ನೇಣಿಗೆ ಹಾಕಿ ಅಂತ ಹೇಳ್ತಾರೆ. ಅವರು ಕೂಡ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ. ಕಾಂಪ್ರಮೈಸ್ ಆಗ್ತಕ್ಕಂತಹ ಭಾಳಷ್ಟು ಸಂದರ್ಭಗಳು ಬಂದೊದಗಿದ್ರು ಕೂಡ ಅವ್ರು ಯಾರೂ ಕಾಂಪ್ರಮೈಸ್, ಭಗತ್ ಸಿಂಗ್ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಾಂಪ್ರಮೈಸ್ ಆಗಲಿಲ್ಲ. ಯಾಕೆ ಅಂತಂದರೆ ಮುಂದಿನ ಪೀಳಿಗೆಯವರು ಆಗಲಿ ಈ ಥರದ ಕಾಂಪ್ರಮೈಸ್ ಆಗಬಾರ್ದು, ಸತ್ಯ ಮತ್ತು ನ್ಯಾಯ, ನಿಷ್ಠೆ, ಧರ್ಮ ಅಂತಕ್ಕಂಥದ್ದು ಉಳಿಬೇಕು ಅನ್ನುವಂಥ ಕಾರಣಕ್ಕೆ ಅವ್ರು ಯಾರು ಕೂಡ ಕಾಂಪ್ರಮೈಸ್ ಆಗಲಿಲ್ಲ. ಹಾಗಾಗಿ ನಾವು ಕೂಡ ಈ ಸೌಜನ್ಯ ಹೋರಾಟಗಾರರಾಗಿರ್ಬೋದು, ಏನು ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಅಸಹಜ ಸರಣಿ ಸಾವುಗಳು, ಅತ್ಯಾಚಾರ ಮತ್ತು ಕೊಲೆ ಯತ್ನಗಳು ಏನೇನು ಆಗಿದ್ದಾವೆ ಅದನ್ನ ಹೋರಾಟ ಮಾಡ್ತಕ್ಕಂತಹ ಎಲ್ಲರೂ ಕೂಡ ಯಾರೋ ಒಬ್ಬರು ಕಿಡಿಗೇಡಿಗಳು ಇರ್ತಾರೆ, ಅವರು ಹಂಗೆ ಬಂದವರು ಹಂಗೆ ಅವರು ದುಡ್ಡು ಎಣಿಸ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ. ಆದರೆ ಆಲ್ಮೋಸ್ಟ್ ಆಲ್ ಏನಿದ್ದಾರೆ ಹೋರಾಟಗಾರರು ಯಾರೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಅನ್ನುವಂತಹ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಈಗ ನಾನು ಒಂದಿಷ್ಟು ಸವಾಲುಗಳನ್ನು, ಅಂದರೆ ಈ ನಕಲಿ ಹಿಂದುತ್ವಗಾರರು ಏನಿದ್ದಾರಲ್ಲ, ನಕಲಿ ಹಿಂದುತ್ವಗಾರರು ಅಂದರೆ ಹಿಂದುತ್ವ ಅಂತೇಳಿ ಅದರ ಮೇಲೆ ಒಂದಿಷ್ಟು ಷಡ್ಯಂತ್ರ ಮಾಡ್ತಕ್ಕಂಥ ಹಿಂದುತ್ವವಾದಿಗಳು ಏನಿದ್ದಾರಲ್ಲ, ಅವರಿಗೆ
ನಾನು ಒಂದಿಷ್ಟು ಸವಾಲುಗಳನ್ನು ಹಾಕ್ತೀನಿ. ಅಥವಾ ನೀವೇನು ಧರ್ಮಸ್ಥಳದಲ್ಲಿ ಅಂದರೆ SIT ನಡೆಯುವಂತಹ ಹೊತ್ತಿನಲ್ಲಿ JDS ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ಮತ್ತು BJP ಪಕ್ಷದವರು, ಈ ಮೂರೂ ಪಕ್ಷದವರು ಬಂದು ನಾವು ಧರ್ಮವಾದಿಗಳು, ನಾವು ಹಿಂದುತ್ವವಾದಿಗಳು, ನಾವು ಧರ್ಮ ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಬಂದ್ರಲ್ವಾ. ಹಂಗಾದ್ರೆ 600 ವರ್ಷಗಳ 700 ವರ್ಷಗಳ ಸುಮಾರು ಒಂದು 500ರಿಂದ 600 ವರ್ಷಗಳ ಇತಿಹಾಸ ಇರತಕ್ಕಂತಹ ಹನುಮನ ದೇವಸ್ಥಾನವನ್ನ ಕೆಡವಿ ಮೋರಿಗೆ ಹಾಕಿದ್ರಲ್ಲ, ಆವಾಗ ನಿಮ್ಮ ಹಿಂದುತ್ವ ಎಲ್ಲೋಗಿತ್ತು, ನಿಮ್ಮ ಧರ್ಮ ಸಂರಕ್ಷಣೆ ಎಲ್ಲೋಗಿತ್ತು? ಅವಾಗ ಯಾವುದು ನೆನಪಿಗೆ ಬರಲಿಲ್ಲ ಅಲ್ವಾ. ಆಮೇಲೆ ನಿಮ್ಮದೇ ಆದಂತಹ BJPಯ ಶಾಸಕನೇ ಇರತಕ್ಕಂತಹ ಪರಶುರಾಮನ ಮೂರ್ತಿ ಏನಿದೆ ಅಲ್ವಾ, ಕಂಚಿನ ಮೂರ್ತಿ ಅಂತೇಳಿ, ಒಳಗಡೆ ಯಾವ ಕಂಚು ಇಲ್ಲ ಏನಿಲ್ಲ, ಮೇಲೆ ಮಾತ್ರ ಕಂಚಿನ ಲೇಪನ ಮಾಡಿಬಿಟ್ಟು ಅದನ್ನ ಬೆತ್ತಲು ಮಾಡಿದ್ರೆ, ಅರೆ ಬೆತ್ತಲು ಮಾಡಿದ್ರಲ್ವಾ. ಎಷ್ಟೋ ಕೋಟಿ ಹಾಕಿ ಅದನ್ನೆಲ್ಲ ದುಡ್ಡೆಲ್ಲ ಕೊಳ್ಳೆ ಹೊಡ್ಕೊಂಡು ಇಂಥ ಪ್ರತಿಮೆಯಲ್ಲೂ ಕೂಡಗಿನ ಹಿಂದುತ್ವವಾದಿಗಳಲ್ಲಿ ಕೂಡಗಿನ ಪರಶುರಾಮನ ಮೂರ್ತಿಯನ್ನು ಬೆತ್ತಲೆ ಮಾಡಿದ್ರಲ್ವಾ, ಆವಾಗ ನಿಮ್ಮ ಧರ್ಮ ಸಂರಕ್ಷಣೆ ಎಲ್ಲಿ ಹೋಗಿತ್ತು? ಆಯಿತು, ಈಗಲೂ ಕೂಡ ನಾನೊಂದಿಷ್ಟು ಸವಾಲುಗಳನ್ನು ಹಾಕ್ತೀನಿ. ನೀವು ರಾಜಕೀಯದ ಏನು ಮೂರು ಪಕ್ಷದವ್ರು ಏನು ಧರ್ಮ ಸಂರಕ್ಷಣೆ ಅಂತ ಏನು ನಕಲಿಯಾಗಿ ಹೋಗ್ತಾ ಇದ್ದೀರಲ್ವಾ, ನಾನು ಅವರಿಗೆ ಅಂದರೆ ಬೊಬ್ಬೆ ಹೊಡೆಯವರಿಗೆ ಹೇಳ್ತಾ ಇದ್ದೀನಿ, ಯಾರೇ ಆಗಿರ್ಬೋದು, ಮುತಾಲಿಕ್ ಅವರು ಕೂಡ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ನಾನೊಂದಿಷ್ಟು ಸವಾಲುಗಳನ್ನು ಹಾಕ್ತೀನಿ. ಈಗ ಇಲ್ಲಿ ಏನು ಧರ್ಮಸ್ಥಳದಲ್ಲಿ ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ಆನೆ ಮಾವುತ, ನಾರಾಯಣ ಮತ್ತು ಯಮುನಾ ಇವರು ಇಷ್ಟರ ಕೊಲೆ ಆಗಿರ್ತಕ್ಕಂಥದ್ದು ನಿಜ. ಹೌದು ಅಲ್ವಾ? ನಿಜ. ಯಾಕಂದ್ರೆ ಡಾಕ್ಯುಮೆಂಟ್ಗಳಲ್ಲಿದೆ, ನಿಜ. ಆದರೆ ಕೊಂದದ್ದು ಯಾರು ಅಂತ ಸಿಕ್ಕಿಲ್ಲ. ಅವರೆಲ್ಲ ಹಿಂದೂ ಹೆಣ್ಮಕ್ಳಲ್ವಾ? ಹಿಂದೂ ಹೆಣ್ಮಕ್ಳು. ಹೌದಾ ಅಲ್ವಾ ಸ್ವಾಮಿ? ಶೋಭಾ ಕರಂದ್ಲಾಜೆ ತಾಯಿಗೆ ಗೊತ್ತಿಲ್ಲ ಹೆರಿಗೆ ನೋವು ಅಂತಕ್ಕಂಥದ್ದು. ಆಮೇಲೆ 17 ವರ್ಷ ಶೋಭಾ ಕರಂದ್ಲಾಜೆ ತಾಯಿಗೆ ಗೊತ್ತಿಲ್ಲ ಹೆರಿಗೆ ನೋವು ಅಂತಕ್ಕಂಥದ್ದು. ಆಮೇಲೆ 17 ವರ್ಷ ನಾವು ಕೇಳ್ತಾ ಇರೋದು ಸತ್ಯವನ್ನ, ಧರ್ಮವನ್ನ, ನ್ಯಾಯವನ್ನ. ಇದು ಬಿಟ್ರೆ ನಾವು ಬೇರೆ ಏನನ್ನು ಕೇಳ್ತಾ ಇಲ್ಲ. ವೇದವಲ್ಲಿ, ಯಮುನಾ, ನಾರಾಯಣ, ಪದ್ಮಲತಾ ಮತ್ತು ಸೌಜನ್ಯ ಇವೆಲ್ಲರೂ ಕೂಡ ಅದೇ ಹಿಂದೂ ಇದು ಧರ್ಮಸ್ಥಳ ಎಂಬ ಪ್ರದೇಶದಲ್ಲಿ, ಹೌದಲ್ವಾ, ಧರ್ಮಸ್ಥಳ ಎಂಬ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಕೊಲೆಗಳು ಮತ್ತು ಅತ್ಯಾಚಾರಗಳು ಆಗಿದ್ದಾವೆ ಅಲ್ಲ. ಈ ಸೌಜನ್ಯ ಯಾವ ರೀತಿ ಆಕೆ ಸತ್ಲು ಅಂತಕ್ಕಂಥದ್ದು ಗೊತ್ತಾ? ಆ ಶೋಭಾ ಕರಂದ್ಲಾಜೆ ಅವರು ಧರ್ಮಸ್ಥಳಕ್ಕೆ ಬಂದು ಹೋಗ್ತಾರೆ, ಆದರೆ ಸೌಜನ್ಯದ ಮನೆಗೆ ಯಾರು ಕೂಡ ಆ ಶೋಭಾ ಕರಂದ್ಲಾಜೆ ಹೋಗೋದಿಲ್ಲ. ಯಾಕೆಂದರೆ ಪಾಪ ಆ ಅಮ್ಮನಿಗೆ ಗೊತ್ತಿಲ್ಲ. ಯಾಕಂದರೆ ಆ ಅಮ್ಮ ಎತ್ತು ಸಾಕಿ ಬೆಳೆಸಿದ್ದು ಕೂಡ ಆ ಅಮ್ಮಗೆ ಆ ಒಂದು ಇದು ಗೊತ್ತಿಲ್ಲ. ಕೊನೆಗೆ ಎರಡೂ ಬೇಡ, ಹೆರಿಗೆ ನೋವು ಅನುಭವಿಸಿಲ್ಲ, ಅವ್ರನ್ನ ಅಂದ 17 ವರ್ಷಗಟ್ಟಲೆ ಒಂದು ಮಗುವನ್ನು ಸಾಕಿಲ್ಲ, ಅವೆರಡೂ ಬೇಡ. ಕೊನೆಗೆ ಮಾನವೀಯತೆ ಅನ್ನೋದಾದರೂ ಒಂದು ಇದ್ದಿದ್ರೆ, ಒಂದಿಷ್ಟು ಕರುಣೆ ಅನ್ನೋದಾದರೂ ಇದ್ದಿದ್ರೆ, ಕೃತಿಯ ಸಾಕ್ಷಿಯಾಗಿ ಒಂದಿಷ್ಟು ಮಹಿಳೆಯರ ಪರವಾಗಿ ನ್ಯಾಯವನ್ನು ಕೇಳತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಶೋಭಾ ಕರಂದ್ಲಾಜೆ ಅವ್ರು ಯಾವುದನ್ನು ಕೂಡ ಮಾಡಲಿಲ್ಲ. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಇದು ನಾವು ಸತ್ಯಯುಗಕ್ಕೆ ಕಾಲಿಟ್ಟಿದ್ದೇವೆ. ಸತ್ಯ 100ಕ್ಕೆ 100 ಹೊರಗಡೆ ಬಂದೇ ಬರುತ್ತೆ. ತಪ್ಪಿತಸ್ಥರಿಗೆ ಖಂಡಿತವಾಗಿಯೂ ಕೂಡ ಶಿಕ್ಷೆ ಆಗುತ್ತೆ. ನಾವು ಕೇಳ್ತಾ ಇರುವಂತಹದ್ದು ಧರ್ಮವನ್ನ, ಸತ್ಯವನ್ನ, ನ್ಯಾಯವನ್ನ. ಇದು ಬಿಟ್ಟರೆ ನಾವು ಬೇರೆ ಏನನ್ನೂ ಕೇಳ್ತಾ ಇಲ್ಲ. ನಾವು ಯಾವ ರಾಜಕೀಯ ಪಕ್ಷನೂ ಅಲ್ಲ, ಯಾವುದೂ ಅಲ್ಲ. ನಾವು ಯಾರೇ ಇರಲಿ ನಾವು ಹೀಗೆ ಮಾತಾಡ್ತೀವಿ. ಯಾಕಂದ್ರೆ ನಾವು ನ್ಯಾಯವನ್ನ ಮಾತಾಡ್ತಾ ಇದ್ವಿ. ನ್ಯಾಯವನ್ನ ಮಾತಾಡ್ಲಿಕ್ಕೆ ಯಾರು ಹಂಗೂ ಬೇಕಾಗಿಲ್ಲ. ಮುತಾಲಿಕ್ ಅವ್ರು ಏನು ಹೇಳಿದ್ರಲ್ವಾ, ಏನು ಇದು ಹಿಂದೂ ದೇವರ ಅಪಪ್ರಚಾರ ಅಂತೇಳಿ ಹೇಳಿದ್ರಲ್ಲ, ಹಿಂದೂ ದೇವರಿಗೆ ಅಪಪ್ರಚಾರ ಮಾಡ್ತಾ ಇರೋರು ಯಾರು ಅಂತ ಗೊತ್ತೇನ್ರಿ? ಹೋಗಿ ನೋಡಿ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು, ಶ್ರೀ 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 ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಸುಪ್ರೀಂ ಕೋರ್ಟ್ನಲ್ಲಿ ಇದು ಪ್ರೈವೇಟ್ ಟೆಂಪಲ್ ಅಂತೇಳಿ ಕೊಟ್ಟಿದ್ದಾರೆ. ಮತ್ತೊಂದು ಕೊಟ್ಟಿದ್ದಾರೆ ಏನು ಅಂತಂದರೆ, ಇದು ದೇವಸ್ಥಾನ ಟೆಂಪಲ್ಲೇ ಅಲ್ಲ ಅಂತೇಳಿ. ಅಂದರೆ ಇದು ಒಂದು ಕಡೆ ಪ್ರೈವೇಟ್ ಟೆಂಪಲ್ ಮತ್ತೆ ಅಫಿಡವಿಟ್ ಅಲ್ಲಿ ಮತ್ತೆ ಇದು ಟೆಂಪಲ್ಲೇ ಅಲ್ಲ ಅಂತೇಳಿ ಎರಡೆರಡು ರೀತಿಯಾದಂತಹ ಅಫಿಡವಿಟ್ ಅನ್ನ ಸುಪ್ರೀಂ ಕೋರ್ಟಿಗೆ ಕೊಟ್ಟಿರುವಂತಹದ್ದು ವೀರೇಂದ್ರ ಹೆಗ್ಗಡೆಯವರು. ಇದು ಧರ್ಮ, ನಿಮಗೆ ಹಿಂದುತ್ವ ನಿಜವಾಗ್ಲೂ ಇದ್ರೆ ಮುತಾಲಿಕ್ ಅವರೇ ಅಥವಾ ಬಿಜೆಪಿ ಪಕ್ಷದವರೇ ಅಥವಾ ಕಾಂಗ್ರೆಸ್ ಪಕ್ಷದವರೇ ಅಥವಾ JDS ಪಕ್ಷದವರೇ ಯಾರ್ಯಾರು ಧರ್ಮ ಸಂರಕ್ಷಣೆ ಹೋಗಿದ್ರಿ, ತಾವೆಲ್ಲರೂ ಕೂಡ ಅವರನ್ನ ಕೇಳಿ. ಇದು ದೇವಸ್ಥಾನ ಅಲ್ಲ ಅಂತೇಳಿ ಮತ್ತು ಇದು ಪ್ರೈವೇಟ್ ಟೆಂಪಲ್ ಅಂತೇಳಿ ತಾವು ಕೊಟ್ಟಿರೋದಾದ್ರೂ, ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿರೋದಾದ್ರೂ ಯಾಕೆ ಅಂತೇಳಿ ಕೇಳಿ. ಇದನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ, ನೀವು ಅದು ಅಫಿಡವಿಟ್ ಅಲ್ಲಿ ನೀವು ನೋಡ್ಬೋದು. ಅದಾದ ಮೇಲೆ ಇವರು ಏನು ಧರ್ಮಸ್ಥಳಕ್ಕೆ ಏನು ಒಂದಿಷ್ಟು ಕಾಣಿಕೆ ದುಡ್ಡು ಬರುತ್ತೆ, ಅದರ ಟ್ಯಾಕ್ಸ್ ಅನ್ನು ಉಳಿತಾಯ ಮಾಡಲಿಕ್ಕೆ ಇವ್ರು ಏನು ಮಾಡ್ತಾರೆ ಅಂತಂದ್ರೆ, ಆಗ ಇವರು ಇದು ಮಂಜುನಾಥೇಶ್ವರನ ದೇವಸ್ಥಾನ, ಅದಕ್ಕೆ ಒಂದು ಕಾನೂನು ಪ್ರಕಾರವಾಗಿ ಒಂದು ಇದನ್ನು ಕೊಡಬೇಕು, ದೇವಸ್ಥಾನ ಅಂತ ಹೇಳಿ ಹೇಳ್ತಾರೆ.
ಆದರೆ ಅದಕ್ಕೆ ಕಾನೂನು ಪ್ರಕಾರವಾಗಿ ಮತ್ತು ಆ ಒಂದಿಷ್ಟು ಇದು ದೇವಸ್ಥಾನ ಅಂತೇಳಿ ಟ್ಯಾಕ್ಸನ್ನು ಉಳಿಸಬೇಕು ಅನ್ನುವಂತಹ ಕಾರಣಕ್ಕೆ ಅವರು ಒಂದು ಹೆಸರಿಡ್ತಾರೆ. ಹೆಗ್ಗಡೆಯವರು ಸ್ವತಃ ಕೊಟ್ಟಂತಹ ಮತ್ತು ಇಟ್ಟಂತಹ ಹೆಸರೇನು ಅಂತಂದರೆ ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಎನ್ನುವಂಥದ್ದು. ನಾನು ಹೇಳ್ತಾ ಇರುವಂಥದ್ದು ಸತ್ಯ ಸತ್ಯ ಸತ್ಯ. ಇದು ನಾನು ಹೇಳ್ತಾ ಇರುವಂಥದ್ದು ಸುಳ್ಳೇನಾದರೆ ತಾವು ಯಾರೇ ಆಗಲಿ ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೇನೆ. ಇದು ನಾನು ಹೇಳ್ತಾ ಇರುವಂಥದ್ದು ಸತ್ಯ. ಇವರು ಕೊಟ್ಟಂತಹ ಮತ್ತು ಇಟ್ಟಂತಹ ಹೆಸರು ಏನು ಅಂತಂದರೆ ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಅಂತೇಳಿ ಕೊಡ್ತಾರೆ. ನಾವು ಕರಿತಾ ಇದ್ದೀವಿ, ಇಲ್ಲಿ ಒಂದು 100 ಜನ ಇದ್ದೀವಿ ಅಂತಂದರೆ 100 ಜನನು ಕೇಳಿದರೆ ಏನು ಹೇಳ್ತಾರೆ ಅಂತಂದರೆ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ದೇವ್ರು ಯಾವುದು ಅಂತಂದರೆ ಶ್ರೀ ಮಂಜುನಾಥೇಶ್ವರನ ದೇವಸ್ಥಾನ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತೇಳಿ ಕರೀತಾರೆ. 100ಕ್ಕೆ 99 ಭಾಗ ಕರೀತಾರೆ. 100ಕ್ಕೆ 100 ಜನ ಹೇಳಿದ್ರು ತೊಂದರೆ ಇಲ್ಲ, ಹೇಳ್ಬೋದು. 99.9 ಜನ ಹೇಳ್ತಾರೆ ಇದು ಶ್ರೀ ಕ್ಷೇತ್ರ ಮಂಜುನಾಥೇಶ್ವರ, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಅಣ್ಣಪ್ಪ ಮಂಜುನಾಥ ಸ್ವಾಮಿ ಅಂತ ಹೇಳ್ತಾರೆ. ಆದರೆ ವೀರೇಂದ್ರ ಹೆಗ್ಗಡೆಯವರೇ ಸ್ವತಃ ಕೊಟ್ಟಂತಹ ಮತ್ತು ಇಟ್ಟಂತಹ ಹೆಸರು ಏನು ಅಂತಂದರೆ ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಅನ್ನುವಂತಹ ಹೆಸರನ್ನು ಕೊಟ್ಟು ಇದು ದೇವಸ್ಥಾನ ಅಂತ ಹೇಳಿ ಇದಕ್ಕೆ ಎಕ್ಸಾಮ್ಷನ್ ಕೊಡಿ, ಇದು ದೇವಸ್ಥಾನ ಆಗಿರುವುದರಿಂದ ಇದು ನಾವು ತೆರಿಗೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ, ಎಕ್ಸಾಮ್ಷನ್ ಕೊಡಿ ಅಂತೇಳಿ ತೆರಿಗೆಯನ್ನು ಉಳಿಸ್ಲಿಕ್ಕೆ ಇಲ್ಲಿ ದೇವರ ಹೆಸರನ್ನು ಬಳಸಿ, ಅದಲ್ಲದೆ ಮಂಜುನಾಥೇಶ್ವರ ಅಂತ ಹೇಳಿ ಹೆಸರು ಬಳಸಬಹುದಾಗಿತ್ತಲ್ವಾ, ಇನ್ಸ್ಟಿಟ್ಯೂಷನ್ ಅಂತೇಳಿ ಬಳಸಿ ಆ ಇನ್ಸ್ಟಿಟ್ಯೂಷನ್ಗಳ ಮುಖಾಂತರ ಹಲವಾರು ಇನ್ಸ್ಟಿಟ್ಯೂಷನ್ಗಳನ್ನು ಬಳಸಿ ಅದಕ್ಕೆ ಇವರು ಬಂದಂತಹ ದೇವಸ್ಥಾನದ ಫಂಡನ್ನು ಇನ್ಸ್ಟಿಟ್ಯೂಷನ್ಗಳಿಗೆ ರವಾನೆ ಮಾಡ್ತಕ್ಕಂತಹ ಅದಕ್ಕೆ ತುಂಬುವಂತಹ ಇನ್ಸ್ಟಿಟ್ಯೂಷನ್ಗಳಿಗೆ ತುಂಬುವಂತಹ ಕೆಲಸವನ್ನು ವೀರೇಂದ್ರ ಹೆಗ್ಗಡೆ ಅವರು ಮಾಡ್ತಾ ಇದ್ದಾರೆ. ಅದಲ್ಲದೆ ಸುಪ್ರೀಂ ಕೋರ್ಟಿಗೆ ಅಫಿದಾವಿತ್ ಅಲ್ಲಿ ಇದು ಹಿಂದೂಗಳ ದೇವಸ್ಥಾನ ಅಲ್ಲ, ಇದು ಪ್ರೈವೇಟ್ ದೇವಸ್ಥಾನ ಅಂತೇಳಿ ಒಂದು ಕಡೆಗೆ, ಮತ್ತೆ ಇದು ದೇವಸ್ಥಾನ ಅಲ್ಲ, ಇದು ಪ್ರೈವೇಟ್ ಟೆಂಪಲ್ ಅಂಡ್ ಟೆಂಪಲ್ಲೇ ಅಲ್ಲ, ಎರಡು ರೀತಿಯಾದಂಥ ಒಂದು ಅಫಿದಾವಿತ್ತನ್ನು ಸುಪ್ರೀಂ ಕೋರ್ಟಲ್ಲಿ ಹಾಕಿದಾರಲ್ವಾ. ಹಿಂದುತ್ವ ನಾಯಕರೇ, ಧರ್ಮ ಸಂರಕ್ಷಣೆ ನಾಯಕರೇ, ಇದನ್ನು ನೀವು ನಿಜವಾಗಿಯೂ ಹಿಂದುತ್ವ ನಾಯಕರಾಗಿದ್ದಲ್ಲಿ, ನಿಜವಾಗಿಯೂ ಧರ್ಮ ಸಂರಕ್ಷಣೆ ನೀವು ಮಾಡ್ತಾ ಇದ್ದರೆ, ನೀವು ಧರ್ಮ ಸಂರಕ್ಷಣೆ ಮಾಡ್ತಾ ಇದ್ದರೆ ಇದನ್ನು ಕೇಳಿ ಅವರಿಗೆ. ಯಾಕೆ ಸ್ವಾಮಿ ಶ್ರೀಯುತ ಶ್ರೀ ವೀರೇಂದ್ರ ಹೆಗ್ಗಡೆಯವರೇ, ನೀವು ಟೆಂಪಲ್ ಅಲ್ಲ ಅಂತೇಳಿ ಮತ್ತು ಟೆಂಪಲ್ ಹೌದು ಇದು ಪ್ರೈವೇಟ್ ಟೆಂಪಲ್ ಅಂತೇಳಿ ಮತ್ತು ಟೆಂಪಲ್ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಅಫಿದಾವಿತ್ ಹಾಕಿರುವಂಥದ್ದು ಯಾಕೆ ಅಂತೇಳಿ ನೀವು ಕೇಳಿ. ಮತ್ತು ಮಾಧ್ಯಮಗಳು ಏನು ಮಾಧ್ಯಮಗಳಲ್ಲಿ ಸುಳ್ಳು ಪ್ರಸ್ತಾಪವನ್ನು ಮಾಡ್ತಾ ಇರತಕ್ಕಂತಹ ಮಾಧ್ಯಮಗಳು ಅವ್ರಿಗೆ ಹೋಗಿ ಮೈಕ್ ಹಿಡೀರಿ, ಆಗ ಅದು ಬಣ್ಣ ಏನು ಅನ್ನುವಂಥದ್ದು ಬಯಲಾಗುತ್ತೆ. ಅದಾದ ನಂತರ ಇದಕ್ಕೆ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಅಂತೇಳಿ ಹೆಸರು ಯಾಕೆ ಇಟ್ಟಿದ್ದೀರಿ ಅಂತ ಹೇಳಿ ಕೇಳಿ. ನಾನು ಹೇಳ್ತಾ ಇರುವಂಥದ್ದು ಸತ್ಯ ಇದೆ, ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಅಂತೇಳಿ ಇದು ಹೆಸರು ಈಗ ನಿಮ್ಗೆಲ್ರಿಗೂ ಗೊತ್ತಾಗ್ತಾ ಇರುವಂಥದ್ದು, ಅದನ್ನೇ ಇಟ್ಟಿರುವಂಥದ್ದು ಹೆಸರು. ಈ ಥರ ಯಾಕೆ ಇಟ್ಟಿದ್ದೀರಾ, ಇದು ಮಂಜುನಾಥೇಶ್ವರ ದೇವಸ್ಥಾನ ಅಲ್ವಾ ಅಂತ ಕೇಳಿ. ಈ ರೀತಿಯಾದಂಥ ಹೆಸರು ಯಾಕೆ ಇಟ್ರಿ, ಮಂಜುನಾಥೇಶ್ವರ ದೇವಸ್ಥಾನ ಅಂತೇಳಿ ಕರಿಬೋದಾಗಿತ್ತಲ್ವಾ, ಇದಕ್ಕೆ ನೀವು ಇಟ್ಟಂಥ ಹೆಸರು ಇದನ್ನು ಯಾಕೆ ಇಟ್ಟಿದ್ದೀರಿ ಅಂತೇಳಿ ಒಮ್ಮೆ ಕೇಳಿ ಅವರಿಗೆ. ಹೋಗಿ ಮಾಧ್ಯಮದವರು ಹೋಗಿ ಹಿಡೀರಿ ಮೈಕನ್ನು. ಆಮೇಲೆ ಸೌಜನ್ಯ ಕೇಸಲ್ಲಿ ಏನಿದೆ ಈಗ ಅದನ್ನು ಹಲವಾರು ಜನರಿಗೆ ಗೊತ್ತಿಲ್ಲ. ಏನು ಅಂತಂದರೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆಗಿದ್ದು ಯಾವ ರೀತಿ ವಿಕೃತವಾಗಿ ಆಗಿದೆ, ಯಾವ ರೀತಿ ಭಯಂಕರವಾಗಿದೆ ಅನ್ನುವಂಥದ್ದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಒಂದಿಷ್ಟು ಕೆಲವೊಬ್ಬರಿಗೆ ಗೊತ್ತಿಲ್ಲೇ ಇರಬಹುದು, ಹಾಗಾಗಿ ಆ ರೀತಿ ಮಾತನಾಡಿರೋದು ಉಂಟು. ಯಾಕೆಂದರೆ ಗೊತ್ತಿಲ್ಲದೆ ಇದ್ದಾಗ ಒಂದಿಷ್ಟು ಜನಗಳು ಯಾರೇ ಆಗಿರಲಿ ಮಾತಾಡ್ತಾರೆ, ಇಲ್ಲ ಅಲ್ಲಿ ಏನು ನಡೆದೇ ಇಲ್ಲ ಅನ್ನುವಂಥದ್ದು ಆಗುತ್ತೆ. ಆದರೆ ಅದನ್ನು ಒಂದಿಷ್ಟು ಆ ಸೌಜನ್ಯ ಅತ್ಯಾಚಾರ ಏನಿದೆ ಅದು ಭಯಂಕರವಾಗಿ, ಪದ್ಮಲತಾದ್ದು ಕೂಡ ಅಷ್ಟು 56 ದಿವಸಗಳ ಕಾಲ ಇತ್ತು. 56 ದಿವಸಗಳ ಕಾಲ ಇದ್ಕೊಂಡು ರೇಪ್ ಅಂಡ್ ಮರ್ಡರ್ ಆಗಿ ಹೊಳೆಯಲ್ಲಿ ಬಿಸಾಕಿರ್ತಕ್ಕಂಥದ್ದು. ಆದರೆ ಈ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಯಾವ ರೀತಿ ಆಗಿತ್ತು ಅಂತಂದರೆ, ಸೌಜನ್ಯ ಅನ್ನುವಂತಹ 17 ವರ್ಷದ ಹೆಣ್ಣು ಮಗಳು ಏನಿದ್ಲು, ಆಕೆ 17 ವರ್ಷಕ್ಕೆ ತಾನೇ 17 ವರ್ಷಕ್ಕೆ ಋತುಮತಿ ಆಗಿರ್ತಕ್ಕಂತಹ ಹೆಣ್ಣು ಮಗಳು. ಆಕೆ ಆ ವಯಸ್ಸಿನಲ್ಲಿಯೇ 17 ವರ್ಷ ವಯಸ್ಸಿನಲ್ಲಿಯೇ ಋತುಮತಿ ಆಗಿರ್ತಕ್ಕಂತಹ ಹೆಣ್ಣು ಮಗಳು. ಆಕೆ ಚಾಮುಂಡೇಶ್ವರಿ ತಾಯಿಗೆ ಉಪವಾಸ ಇದ್ದಂತಹ ಹೆಣ್ಣು ಮಗಳು. ಚಾಮುಂಡೇಶ್ವರಿ ತಾಯಿಗೆ ಉಪವಾಸ ಇದ್ದಂತಹ ಹೆಣ್ಣು ಮಗಳು ಆಕೆ. ಅವತ್ತಿನ ದಿವಸ ಆಕೆ ಉಪವಾಸ ಇರ್ತಾಳೆ. ಉಪವಾಸ ಇದ್ದು ಏನು ಕಾಲೇಜಿಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಆಕೆಯನ್ನು ಹಿಡಿದು ಅತ್ಯಾಚಾರ ಮಾಡ್ತಾರೆ. ಅತ್ಯಾಚಾರ ಮಾಡಿ ಜನನಾಂಗ ಏನಿದೆ ಆ ಜನನಾಂಗಕ್ಕೆ ಕಲ್ಲಿನಿಂದ ಜಜ್ಜಿ
6 ಇಂಚು ಒಳಗಡೆ ಆ ಜನನಾಂಗದಲ್ಲಿ ಮಣ್ಣನ್ನು ತುರುಕಿ ಮಾಡಬಾರದಂತಹ ಹೊಲಸು ಹೀಯ ಕೃತ್ಯಗಳನ್ನು ಮಾಡಿ ಆ ತಾಯಿಗೆ, ಚಾಮುಂಡೇಶ್ವರಿ ತಾಯಿಗೆ ಉಪವಾಸ ಇದ್ದಂತಹ ಹೆಣ್ಣು ಮಗಳಿಗೆ ಈ ರೀತಿಯಾದಂತಹ ಹೀನಾಯ ಕೃತ್ಯಗಳನ್ನು ಬಳಸಿ ತದನಂತರವಾಗಿ ಆಕೆಯನ್ನು ಕೊಲೆ ಮಾಡಲಾಗುತ್ತೆ. ಈ ರೀತಿಯಾದಂತಹ ಒಂದು ಸಂಭವ ಅಲ್ಲಿ ಆಗುತ್ತೆ. ಹಾಗಾಗಿ ಅವರು ಯಾರು ಕೊಂದವರು ಯಾರು ಅಂಥೇಳಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಅಕ್ವಿಟಲ್ ಕಮಿಟಿ ಮಾಡಿ ಅಂತೇಳಿ ಹೇಳುತ್ತೆ. ಯಾಕಂದರೆ ಜಡ್ಜ್ ಸಿಟ್ಟಿನಲ್ಲೇ ಬರೆದಿರ್ತಕ್ಕಂಥದ್ದು. ಯಾಕೆ ಸಿಟ್ಟಿನಲ್ಲೇ ಬರೆದಿದ್ದಾರೆ ಅಂತ ನಾನು ಹೇಳ್ತೀನಿ ಅಂತಂದರೆ, ಸೌಜನ್ಯ ಅಪರಾಧಿಗಳು ಯಾರು ಅಂಥೇಳಿ ಕಂಡಿಡಿಬೇಕು ಅಂಥೇಳಿ ಏನೆಲ್ಲ ಜಡ್ಜ್ ಪ್ರಯತ್ನ ಪಟ್ಟರು ಕೂಡ ಇನ್ನು ಯಾವ ಒಂದು ಕೂಡ ಸುಳಿವು ಕೂಡ ಸಿಗಲ್ಲ. ಸಂತೋಷ್ ರಾವ್ ಅಪರಾಧಿನೇ ಅಲ್ಲ ಅಂಥೇಳಿ ಅಬ್ಸಲ್ಯೂಟ್ಲಿ ಅಂಥೇಳಿ ಬರೀತಾರೆ. ನಿಖರವಾಗಿ ಅಂಥೇಳಿ ಜಡ್ಜು ಸಾಮಾನ್ಯವಾಗಿ ಸುಮ್ಮನೆ ಬರೆಯೋದಿಲ್ಲ. ನಿಖರವಾಗಿ ಅಂಥೇಳಿ ಬರೀತಾರೆ. ಅಬ್ಸಲ್ಯೂಟ್ಲಿ ದೇರ್ ಈಸ್ ನೋ ಎವಿಡೆನ್ಸ್ ವಿತ್ ಅಕ್ಯೂಸ್ಡ್ ವಿತ್ ಕ್ರೈಮ್ ಅಂತೇಳಿ. ಅಂದರೆ ಈ ಸಂತೋಷ್ ರಾವ್ಗೂ ಈತನಿಗೂ ಅಂದರೆ ಈ ಸೌಜನ್ಯ ಹತ್ಯೆಗೂ ಸಂಬಂಧನೇ ಇಲ್ಲ ಅಂತೇಳಿ ಅದನ್ನು ಬಿಡುಗಡೆ ಮಾಡ್ತಾರೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಂತೋಷ್ ರಾವ್ ಖುಲಾಸೆ ಆದದ್ದಲ್ಲ, ಸಾಕ್ಷಿನೇ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸಂತೋಷ್ ರಾವ್ ಖುಲಾಸೆ ಆಗಿದ್ದು. ಇನ್ನೊಂದು ವಿಚಾರ ನೆನಪಿರಲಿ ಬಂಧುಗಳೇ, ವೀಕ್ಷಕರೇ, ಸ್ವಾಮಿಗಳೇ, ಇನ್ನೊಂದು ವಿಚಾರ ನೆನಪಿರಲಿ ಸ್ವಾಮಿಗಳೇ. ಆನೆ ಮಾವುತ ಮತ್ತು ಯಮುನಾ ಸೌಜನ್ಯ ಹತ್ಯೆ 20 ದಿವಸದ ಮುಂಚೆ ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಅವರ ಕೊಲೆ ಆಗಿರುತ್ತೆ. ಆ ಒಂದು ಕೇಸಿನಲ್ಲಿ ಸಂತೋಷ್ ರಾವನ್ನ ಅರೆಸ್ಟ್ ಮಾಡಲಾಗಿರುತ್ತೆ, ಕಸ್ಟಡಿಯಲ್ಲಿ ತೆಗೆದುಕೊಂಡಿರ್ತಾರೆ. ಅಂದರೆ 6ನೇ ತಾರೀಕು ಆಗಿನ ಬೆಳ್ತಂಗಡಿಯ ಪೊಲೀಸರು, ಈಗಿನಲ್ಲ ಆಗಿನ ಬೆಳ್ತಂಗಡಿಯ ಪೊಲೀಸರು 6ನೇ ತಾರೀಕು ಸಂತೋಷ್ ರಾವನ್ನ ಅರೆಸ್ಟ್ ಮಾಡಿರ್ತಾರೆ. 9ನೇ ತಾರೀಕು ಸಾಯಂಕಾಲ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂತಹದ್ದು. ಅಂದರೆ 3 ದಿವಸಗಳ ಮುಂಚಿತವಾಗಿ ಸಂತೋಷ್ ರಾವ್ ಕಸ್ಟಡಿಯಲ್ಲಿ ಇರ್ತಾನೆ. ಆದರೆ 3 ದಿವಸದಲ್ಲಿ ಮುಂಚಿತವಾಗಿ ಸಂತೋಷ್ ರಾವ್ ಕಸ್ಟಡಿಯಲ್ಲಿದ್ದರೆ ಆತ ಹೇಗೆ ಅತ್ಯಾಚಾರ ಮತ್ತು ಕೊಲೆ ಮಾಡಲಾಗುತ್ತೆ? ಪೊಲೀಸರ ಕಸ್ಟಡಿಯಲ್ಲಿರ್ತಕ್ಕಂತಹ ವ್ಯಕ್ತಿ. ಇದು ಸಿಬಿಐ ಬಹಿರಂಗಗೊಳಿಸಿದೆ. ಸಿಬಿಐಯನ್ನ ಈಗ SIT ತನಿಖೆ ಮಾಡ್ತಾ ಇದೆ. ಅದನ್ನ BLR ಪೋಸ್ಟ್ ಕೂಡಗಿನ ಬೆಂಗಳೂರು BLR ಪೋಸ್ಟ್ ಕೂಡಗಿನ ವರದಿ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಇವರು ವೀರೇಂದ್ರ ಹೆಗಡೆ ಅವರು ಒಂದು ಹೇಳ್ತಾರೆ. ಇವರು ಅಂದರೆ ಮುಂಚೆ ಹೇಳಿರ್ತಾರೆ, ನಾನು ಗೃಹ ಮಂತ್ರಿ ಅವರಿಗೆ ಆಗಿರ್ತಕ್ಕಂಥ ಗೃಹ ಮಂತ್ರಿ ಅವರು ಅಶೋಕ್ ಅವರಿಗೆ ನಾನು ಕರೆ ಮಾಡಿ ಹೇಳಿದೆ, ಇದನ್ನ ಸಂಪೂರ್ಣವಾಗಿ ತನಿಖೆ ಮಾಡುವಂತೆ ಹೇಳಿದೆ ಅಂತ ಹೇಳ್ತಾರೆ. ಆದರೆ ಅದೇ ಅಶೋಕ್ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಸುಮಾರು 1 ಅಥವಾ 2 ತಿಂಗಳು ಒಳಗಡೆ ಇರ್ಬೋದು, ಈ 1-2 ತಿಂಗಳ ಒಳಗಡೆ ಈ ರಿಪಬ್ಲಿಕ್ ಕನ್ನಡದಲ್ಲಿ ಆಗಿನ ಗೃಹ ಮಂತ್ರಿ ಏನು ಅಶೋಕ್ ಅವರಿದ್ದಾರೆ, ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ನೋ ವೇ, ನಾನು ವೀರೇಂದ್ರ ಹೆಗಡೆ ನನಗೆ ಫೋನೇ ಮಾಡಿಲ್ಲ ಅಂತ ಹೇಳಿದ್ದಾರೆ ಮಾಧ್ಯಮದವರು, ಅದೇ ರಿಪಬ್ಲಿಕ್ ಕನ್ನಡದವರು. ನೆಕ್ಸ್ಟ್ ಯಾರನ್ನ ಕೇಳಬೇಕಾಗಿತ್ತು? ವೀರೇಂದ್ರ ಹೆಗಡೆ ಅವ್ರನ್ನ ಕೇಳಬೇಕಾಗಿತ್ತಲ್ಲ. ವೀರೇಂದ್ರ ಹೆಗಡೆ ಅವರೇ, ತಾವು ಅಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆದಂತಹ ಸಂದರ್ಭದಲ್ಲಿ ತಾವು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ನಾವು ತಾನೇ ಸ್ವತಃ ಗೃಹ ಮಂತ್ರಿಯವರಿಗೆ ಕರೆ ಮಾಡಿ ವಿಷಯ ತಿಳಿಸಿ ತನಿಖೆಯನ್ನು ಚೆನ್ನಾಗಿ ಮಾಡುವಂತೆ ಹೇಳಿದ್ದೇನೆ ಅಂತ ಹೇಳಿ ತಿಳಿಸಿದ್ರಿ. ಆದರೆ ಗೃಹ ಮಂತ್ರಿ ಅವರು ನನಗೆ ಫೋನೇ ಮಾಡಿಲ್ಲ, ಕರೆ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನು ಅಂತೇಳಿ ಕೇಳಬೇಕಾಗಿತ್ವಲ್ವಾ? ಯಾಕೆ ಅವ್ರ ಹತ್ರ ಮೈಕ್ ಹಿಡಿತಾ ಇಲ್ಲ? ಹೇಳಕ್ಕಾಗಲ್ಲ, ಮಾಡಿರ್ಬೋದು. ಆದರೆ ಯಾವ ರೀತಿ ಹೇಳಿದಾರೋ ಗೊತ್ತಿಲ್ವಲ್ಲ. ತನಿಖೆಯನ್ನ ಚೆನ್ನಾಗಿ ಮಾಡಿ ಅಂತ ಹೇಳಿದರೆ, ಚೆನ್ನಾಗಿ ಮಾಡಬೇಡ ಅಂತ ಹೇಳಿದ್ದಾರೆ. ನಾನು ವಿಚಾರವನ್ನು ಸ್ಪಷ್ಟಪಡಿಸ್ತೇನೆ. ಸ್ವತಃ ಶ್ರೀ ವೀರೇಂದ್ರ ಹೆಗಡೆ ಅವರೇ, ತಾವು ಈ ಕೃತ್ಯವನ್ನ ಮಾಡದೇ ಇರಬಹುದು, ಆದರೆ ನಿಮ್ಮ ಕುಟುಂಬದವರು ಯಾರಾದರೂ ಇದ್ದಾರೆಯೇ? ನಿಮ್ಮ ತೋಟದ ಸಿಬ್ಬಂದಿ ಯಾರಾದರೂ ಇದ್ದಾರೆಯೇ? ಅವರ ಹಿಂಟನಾದರೂ ಕೊಡಿ ಸ್ವಾಮಿ, ಹಿಂಟನಾದರೂ ಕೊಡಿ. ಯಾಕಂತಂದ್ರೆ ತಾವು ಗೃಹ ಮಂತ್ರಿಯವರಿಗೆ ಸನ್ಮಾನ್ಯ ಶ್ರೀ ಅಶೋಕ್ ಅವರಿಗೆ, ಗೃಹ ಮಂತ್ರಿಯವರಿಗೆ ಕರೆ ಮಾಡಿ ನೀವು ತಿಳಿಸಿದ್ದೇ ಆದರೆ ತನಿಖೆ ಚೆನ್ನಾಗಿ ನಡಿಬೇಕಾಗಿತ್ತು ಅಲ್ವಾ? ಅವತ್ತು ಕೊಡೆ ರಿಕವರಿ ಆಗಲಿಲ್ಲ, ಅಂದರೆ ಛತ್ರಿ ರಿಕವರಿ ಆಗಲಿಲ್ಲ. ಸೌಜನ್ಯ ಎನ್ನುವಂತಹ ಚಾಮುಂಡೇಶ್ವರಿ ತಾಯಿಗೆ ಉಪವಾಸ ಇದ್ದಂತಹ 17 ವರ್ಷದ ಅಪ್ರಾಪ್ತ ಹೆಣ್ಣು ಮಗಳ ಒಳ ಉಡುಪು ಕೂಡಗಿನ ಅವತ್ತು ರಿಕವರಿ ಆಗಲಿಲ್ಲ. ಮತ್ತೇನು ಕಲೆಕ್ಟ್ ಮಾಡಿರ್ತಾರೆ ಸ್ವಾಬು, ಆ ಸ್ವಾಬ್ ಕೂಡಗಿನ 11 ದಿವಸ ಆದಮೇಲೆ ಅದನ್ನು ರಿಪೋರ್ಟಿಗೆ ಕಳಿಸ್ತಾರೆ. 24 ಗಂಟೆ ಅಥವಾ 48 ಗಂಟೆ ಒಳಗಡೆ ಆ ಸ್ವಾಬನ್ನು ಕಳಿಸ್ಬೇಕಾಗಿತ್ತು. ಅಂಥದ್ರಲ್ಲಿ 11 ದಿವಸ ಬಿಟ್ಟು 12ನೇ ದಿವಸ ಕಳಿಸ್ತಾರೆ. ನಾಯಿಗಳು ಬಂದು ಡಾಗ್ ಸ್ಕ್ವಾಡು ಅದ್ರ ಹತ್ರನೇ ಹೋಗಲಿಲ್ಲ, ವಾಪಸ್ ಕರ್ಕೊಂಡು ಹೋದ್ರು. ಯಾಕೆ ವಾಪಸ್ ಕರ್ಕೊಂಡು ಹೋದ್ರು ಅವತ್ತಿನ ದಿವಸ?
ಅವತ್ತು BJPಯ ಶಾಸಕರು ಮತ್ತು ಸಂಸದರು ಅವತ್ತು ಇಲ್ಲ ಇವರು ಗೃಹ ಮಂತ್ರಿಯವರು ಬರ್ತಾ ಇದ್ದಾರೆ, ನೀವು ತಡೀರಿ ಅಂತಂದು ಹೇಳಿದಾಗ ಅವತ್ತು ರಾತ್ರಿವರೆಗೂ ಕೂಡಗಿನ ಆ ಒಂದು ಏನು ಪೋಸ್ಟ್ ಮಾರ್ಟಮ್, ಹೆಣ್ಣು ಮಗುವಿನ ಪೋಸ್ಟ್ ಮಾರ್ಟಮ್ ಮಾಡಿದಂಥ ದೇಹವನ್ನು ಇಟ್ಕೊಂಡು ತಂದೆ ತಾಯಿಯಂದರು ಅವತ್ತು ಗೃಹ ಮಂತ್ರಿಯವರು ಬರ್ತಾರೆ, ನಮಗೆ ನ್ಯಾಯ ಕೊಡಿಸ್ತಾರೆ ಅಂತೇಳಿ ರಾತ್ರಿವರೆಗೂ ಕಾದರು. ಅವತ್ತು ಹೆಣವನ್ನು ಇಟ್ಕೊಂಡು ಮುಂದೆ ಅವತ್ತು ತಾವೇನು ಸ್ಟೇಟ್ಮೆಂಟ್ ಕೊಟ್ರಿ? ಆ ಗೃಹ ಮಂತ್ರಿ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರೇ, ತಾವೇನು ಸ್ಟೇಟ್ಮೆಂಟ್ ಕೊಟ್ರಿ? ಸೆಕ್ಯೂರಿಟಿ ಪ್ರಾಬ್ಲಮ್, ಧರ್ಮಸ್ಥಳ ಏನು ನಕ್ಸಲೇಟ್ ಏರಿಯಾವಾ ಏನ್ರಿ ಸ್ವಾಮಿಗಳೇ? ಧರ್ಮಸ್ಥಳ ಏನು ನಕ್ಸಲೇಟ್ ಏರಿಯಾ ಏನ್ರಿ? ಬೇಕಾದಾಗೆಲ್ಲ ಹೋಗಿ ಬರ್ತೀರಲ್ರಿ. ಮೊನ್ನೆ ಧರ್ಮ ಸಂರಕ್ಷಣೆ ಅಂತೇಳಿ ಕೂಡ ಇನ್ನು ಹೋಗಿ ಬಂದಿರಲ್ವೇನ್ರಿ? ಒಂದು ಹೆಣ್ಣು ಮಗಳ ನ್ಯಾಯ ಕೊಡಿಸ್ತಾರೆ ಅಂತೇಳಿ ಅದೇ BJPಯ ಶಾಸಕ ಸಂಸದರೇ ಆ ಹೆಣವನ್ನು ತಂದೆ ತಾಯಿಗೆ ಹೇಳಿರ್ತಕ್ಕಂಥದ್ದು. ತಡೀರಿ, ಹೆಣ ಎತ್ತಬೇಡಿ, ಗೃಹ ಮಂತ್ರಿ ಅವ್ರು ಬರ್ತಾರೆ ಅಂತೇಳಿ ತಡೆದು ನಿಲ್ಲಿಸಿದಾಗ ಬರೋದಿಲ್ಲ ಅಂತನಾದರೂ ಒಂದು ಮಾತು ಹೇಳಬೇಕಾಗಿತ್ತು. ಆದರೆ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನು? ಸೆಕ್ಯೂರಿಟಿ ಪ್ರಾಬ್ಲಮ್. ನಿಮಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆದರೆ ಈ ರಾಜ್ಯವನ್ನು ಹೇಗ್ರಿ ಕಾಪಾಡ್ತೀರಾ? ಅಂದಿನ ಗೃಹ ಮಂತ್ರಿಗಳಲ್ವ ನೀವು? ಅಂದಿನ ಗೃಹ ಮಂತ್ರಿಗಳಾಗಿ ನಿಮಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತ ಆದರೆ ರಾಜ್ಯವನ್ನಾದರೂ ಹೇಗೆ ಕಾಪಾಡ್ತೀರಿ ನೀವು? ಸೌಜನ್ಯ ವಿಚಾರದಲ್ಲಿ ವೀರೇಂದ್ರ ಹೆಗ್ಗಡೆಯವರ ತಮ್ಮ ಹರ್ಷೇಂದ್ರ ಹೆಗ್ಗಡೆಯವರ ಮಗ ನಿಶ್ಚಲ್ ಜೈನ್ ಅವರ ಹೆಸರು ಬಂದಿತ್ತು. ನಿಶ್ಚಲ್ ಜೈನ್ ಅವರ ಹೆಸರು ಬಂದಾಗ ಅವರ ತಂದೆ ಉತ್ತರ ಕೊಡಬೇಕಲ್ವಾ? ಮಗು ಅಮೇರಿಕಾದಲ್ಲಿದೆ ಅಂತೇಳಿ, ಅಥವಾ ಮಗು ಆ ದಿವಸ ಅಮೇರಿಕಾದಲ್ಲಿದ್ದ ಅಂತೇಳಿ. ಆದರೆ ಹೋದ್ರು ಉತ್ತರ ಕೊಡೋರು ಯಾರು? ದೊಡ್ಡಪ್ಪ ವೀರೇಂದ್ರ ಹೆಗ್ಗಡೆ ಅವರು. ಯಾಕೆ ಮಾಧ್ಯಮಗಳು ಯಾಕೆ ಕೇಳ್ತಾ ಇಲ್ಲ? ಹರ್ಷೇಂದ್ರ ಹೆಗ್ಗಡೆ ಅವರು, ಸರ್ ನಿಮ್ಮ ಮಗ ಅಂತೇಳಿ ನೀವೇ ಉತ್ತರ ಕೊಡೋ. ಅವರು ಯಾರು? ಹರ್ಷೇಂದ್ರ ಹೆಗ್ಗಡೆ ಅವರ ಮಗನ ಮೇಲೆ ಇದು ಅಪರಾಧ ಬಂದಿರತಕ್ಕಂಥದ್ದು, ಅವರು ಉತ್ತರ ಕೊಡಬೇಕು. ನೀವು ಯಾಕೆ ಉತ್ತರ ಕೊಡ್ತಾ ಇದ್ದೀರಿ? ಅವ್ರನ್ನ ಒಂದು ಮಾತು ಕೇಳ್ತೀವಿ ಅಂತೇಳಿ ಕೇಳಬೇಕಾಗಿತ್ತು. ಯಾಕೆ ಇವ್ರಿಗೆ ಅಧಿಕಾರ, ಒಂದು ಅಂತಸ್ತು, ಇವರ ಒಂದು ಗೌರವ, ಒಂದು ಪ್ರಾಬಲ್ಯತೆ, ಪ್ರಭಾವೀಯತೆ ಇದೆ ಅಲ್ವಾ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ. ಹಾಗಾಗಿ ಇದನ್ನೇನಾದರೂ ಉಪಯೋಗ ಮಾಡಿಕೊಂಡಿದ್ದಾರಾ ಶ್ರೀಯುತ ವೀರೇಂದ್ರ ಹೆಗ್ಗಡೆ ಅವರು? ಇದನ್ನು ಬಳಸ್ಕೊಂಡಿದ್ದಾರಾ? ಅಥವಾ ಈ ಥರ ಪ್ರಭಾವಕ್ಕೆ ಒಳಗಾಗುವಂತೆ, ಅಥವಾ ಇವರ ತಮ್ಮ ಹರ್ಷೇಂದ್ರ ಹೆಗ್ಗಡೆಯವರು ಏನಾದರೂ ಇದನ್ನ ಬಳಸ್ಕೊಳ್ಳಿ ಅಂತೇಳಿ ವೀರೇಂದ್ರ ಹೆಗ್ಗಡೆಯವರಿಗೆ ಏನಾದರೂ ಇವರು ಬ್ಲ್ಯಾಕ್ ಮೇಲ್ ಏನಾದರೂ ಇವರು ತಮ್ಮಂದಿರು ಮಾಡಿದ್ದಾರಾ? ಗೊತ್ತಿಲ್ಲ. ಅದು ತನಿಖೆ ಆಗಬೇಕು. ಎಷ್ಟೋ ಪ್ರಕರಣಗಳಲ್ಲಿ ಆಗಿದ್ದಾವೆ. ಒಂದು ಪಟ್ಟ ಬರಬೇಕು ಅಂತಂದರೆ, ಅಥವಾ ಇನ್ನು ಯಾರಾದರೂ ಹೋಗಬೇಕು ಅಂತಂದರೆ, ಯಾರಾದರೂ ಉಳಿಬೇಕು ಅಂತಂದರೆ ಊಟದಲ್ಲಿ ಪ್ರಾಶನ ಹಾಕುವಂಥದ್ದು, ವಿಷ ಹಾಕುವಂಥದ್ದು ಎಷ್ಟೋ ಘಟನೆಗಳು ನಡೆದು ಹೋಗಿವೆ. ಆ ರೀತಿ ಏನಾದರೂ ಇಲ್ಲ, ಈ ವಿಚಾರದಲ್ಲಿ ನೀವು ಎಂಟ್ರಿ ಆಗಬೇಕು, ನೀವೇ ಮಾತಾಡಬೇಕು ಅಂತೇಳಿ ಏನಾದರೂ ಆಗಿದೇನೋ ಅಥವಾ ಆಗಿಲ್ಲದೇನೋ ಗೊತ್ತಿಲ್ಲ. ಆದರೆ ಅದು ತನಿಖೆ ಆಗಬೇಕಲ್ವಾ? ಯಾಕೆ ಇವು ಮಾಧ್ಯಮಗಳು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಅಲ್ಲಿರುವಂತಹದ್ದು ಕೊಂದದ್ದಂತೂ ನಿಜ, ಅದು ಯಾರು ಅಂತ ಗೊತ್ತಿಲ್ಲ. ನಾವು ಕೊಂದದ್ದು ಯಾರು ಅಂತ ಕೇಳ್ತಾ ಇರುವಂಥದ್ದು. ಕೊಂದದ್ದು ನಿಜ, ರೆಕಾರ್ಡ್ಲಿ ಇದೆ, ದಾಖಲೆ ಪ್ರಕಾರ ಇದೆ ಕೊಂದದ್ದು ಯಾರು, ಕೊಂದದ್ದು ನಿಜ ಅಂತೇಳಿ. ಆದರೆ ಯಾರು ಅಂತೇಳಿ ನಾವು ಕೇಳ್ತಾ ಇರೋದು. ನ್ಯಾಯ ಕೇಳೋದು ತಪ್ಪ ಸ್ವಾಮಿ? ನ್ಯಾಯ ಕೇಳಿದರೆ ಹಿಂದೂ ಧರ್ಮದ ಅಪಪ್ರಚಾರ ಹೇಗಾಗುತ್ತೆ ಸ್ವಾಮಿ? ಹಿಂದೂ ದೇವರಿಗೆ ಅಪಪ್ರಚಾರ ಹೇಗಾಗುತ್ತೆ ಸ್ವಾಮಿ? ಮಾಡ್ತಾ ಇರೋ ಅದು ಅಪಪ್ರಚಾರವನ್ನು ಅವರು ಮಾಡ್ತಾ ಇರತಕ್ಕಂಥದ್ದು. ಇದು ಟೆಂಪಲ್ ಅಲ್ಲ, ಇದು ಟೆಂಪಲ್, ಇದು ಪ್ರೈವೇಟ್ ಟೆಂಪಲ್ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕುವಂಥದ್ದು, ದ ಇನ್ಸ್ಟಿಟ್ಯೂಟ್ ಆಟ ಧರ್ಮಸ್ಥಳ ಅಂತೇಳಿ ಕೊಡುವಂಥದ್ದು, ಒಂದು ದೇವರ ಹೆಸರು ಹೇಳಿ ವ್ಯಾಪಾರ ಮಾಡುವಂಥದ್ದು, ಇದು ಇವರು ಮಾಡ್ತಾ ಇರುವಂಥದ್ದು ತಪ್ಪು. ಅದೇ ನೇತ್ರಾವತಿ ನದಿಯಲ್ಲಿ ಒಂದು ನಿಮಿಷ, ಇವ್ರು ಏನು ಹೇಳ್ತಾರೆ, ಈ ಸೌಜನ್ಯ, ವೇದವಲ್ಲಿ, ಈ ಪದ್ಮಲತಾ, ಈ ರೀತಿಯ ಪ್ರಕರಣಗಳು ಬಂದಾಗ ದೇವರ ಮೇಲೆ ಅಪಪ್ರಚಾರ ಅಂತ ಹೇಳಿದ್ರು. ಆದರೆ ಬಂಗ್ಲೆಗುಡ್ಡದಲ್ಲಿ ಅಸಹಜ ಸಾವುಗಳು ಮತ್ತು ನಾಪತ್ತೆ ಪ್ರಕರಣ, ಅತ್ಯಾಚಾರ ಮತ್ತು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಈ ತರಹದಂತಹ ಪ್ರಕರಣ ಬಂದಾಗ ಅವಾಗ ಏನು ಹೇಳ್ತಾರೆ ಇವರು ಅಂತಂದ್ರೆ, ಇದು ಸೂಸೈಡ್ ಪಾಯಿಂಟು ಅಂತ ಹೇಳಿದ್ರು. ಅಂದ್ರೆ ಕಾಶಿಯಲ್ಲಿ ಕೂಡ ಈ ತರ ಸೂಸೈಡ್ ಆಗ್ತವೆ, ಹಾಗಾಗಿ ಇಲ್ಲಿ ಕೂಡ ಆಗ್ತವೆ ಅಂತ ಹೇಳ್ತಾರೆ. ನೀವು ಕಾಶಿ ವಿಶ್ವನಾಥನಿಗೆ ಮಾಡ್ತಕ್ಕಂಥ ಇದು ಅಪರಾಧ ಮತ್ತು ಅಪಪ್ರಚಾರ. ಇದು ಕಾಶಿ ವಿಶ್ವನಾಥನಿಗೆ ಮಾಡ್ತಕ್ಕಂತಹ ಅಪಪ್ರಚಾರ. ಇದು ಕಾಶಿಯಲ್ಲಿ ಕಾಶಿ ಒಂದು ಪವಿತ್ರ ಪುಣ್ಯಸ್ಥಳ ಮತ್ತು ಪವಿತ್ರ ತುಂಗೆಯನ್ನು ಹರಿತಾ ಇದ್ದಾಳೆ. ಧರ್ಮಸ್ಥಳವನ್ನು ಕೂಡಗಿನ ಪವಿತ್ರ ಪುಣ್ಯಕ್ಷೇತ್ರ ಮತ್ತು ಅಲ್ಲಿ ಕೂಡಗಿನ ಏನು ಪವಿತ್ರವಾದಂತಹ ತುಂಗೆ ಹರಿತಾ ಇದ್ದಾಳೆ. ಆದರೆ ನೀವು ಬಚಾವಾಗ್ಲಿಕ್ಕೋಸ್ಕರ ಕಾಶಿಯಲ್ಲಿ ಅದೇ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಹೋಗಬೇಡಿ. ಅಲ್ಲಿ ಯಾರು ಕೂಡಗಿನ ಕಾಶಿಯಲ್ಲಿ ದಿನನಿತ್ಯ 2 ಬಾರಿ ಗಂಗೆಗೆ ಆರತಿ ಎತ್ತಾರೆ. ಪವಿತ್ರ ಗಂಗೆ ಅಂತೇಳಿ 2 ಬಾರಿ ಆರತಿ ಎತ್ತುತ್ತಾರೆ. ಕಾಶಿಯಲ್ಲಿ 2 ಬಾರಿ ಎತ್ತುತ್ತಾರೆ. ಅಲ್ಲಿ ಯಾರು ಕೂಡಗಿನ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದನ್ನ
ಪವಿತ್ರವಾದಂಥ ಅದು ಯಾವುದು ಮೋಕ್ಷ ಸಿಗುತ್ತೆ ಅನ್ನಲ್ಲ. ಮೋಕ್ಷ ಸಿಗುತ್ತೆ ಅಂತ ಹೇಳೋರು ಏನು ಮಾಡ್ತಾರೆ ಅಂತಂದರೆ, ಕಾಶಿಯಲ್ಲಿ ಮುಕ್ತಿಧಾಮ ಅಂತ ಇದೆ. ಇದುವರೆಗೆ 58,000 ಜನ ನೇಚರಿಂದ ಸಾವನ್ನಪ್ಪಿದ್ದಾರೆ, ಪ್ರಕೃತಿದತ್ತವಾಗಿ ಸಾವನ್ನಪ್ಪಿದ್ದಾರೆ. ಸಾಕು ಅನ್ನುವಂಥವ್ರಿಗೆ, ನನಗೆ ಈ ಜೀವನ ಸಾಕು ಅನ್ನುವಂಥವರು ಮುಕ್ತಿಧಾಮಕ್ಕೆ ಹೋಗಿ ಯಾವುದೇ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಇಲ್ಲ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಮೋಕ್ಷ ತೃಪ್ತಿ ಆಗೋದಿಲ್ಲ, ಮೋಕ್ಷ ತಾಗೋದಿಲ್ಲ. ಹಾಗಾಗಿ ಆ ಮುಕ್ತಿಧಾಮಕ್ಕೆ ಹೋಗಿ ಪ್ರಕೃತಿದತ್ತವಾಗಿ ಅವರ ಶರೀರವನ್ನು ದಿಂದ ಆತ್ಮವನ್ನು ತೋರಿತಾರೆ. ಇದುವರೆಗೆ 58,000 ಜನ ಅಲ್ಲಿ ಪ್ರಕೃತಿದತ್ತವಾಗಿ ಮೋಕ್ಷವನ್ನು ಪಡೆದಿರ್ತಕ್ಕಂಥದ್ದು. ಈ ರೀತಿ ಮೋಕ್ಷ ಪಡಿತಾರ್ರಿ. ಮೋಕ್ಷ ಪಡಿಬೇಕಂತೇಳಿ ಆ ಬಂಗ್ಲೆಗುಡ್ಡವನ್ನ ತುದಿಯನ್ನು ಒಂದು ಸಣ್ಣ ಪಾಪು ಹೋಗಿ ಅಲ್ಲಿ ಸುಸೈಡ್ ಮಾಡ್ಕೊಳ್ಳಲ್ಲ. 3+5 8 ಬಾಡಿಗಳು ಸಿಕ್ವಲ್ಲ, ಅದರಲ್ಲಿ ಒಂದು ಸಣ್ಣ ಮಗುವಿನ ದೇಹ ಕೂಡ ಇತ್ತಲ್ಲ, ಅದರ ಪಕ್ಕದಲ್ಲಿ ಮಡಿಕೆ ಕುಡಿಕೆಗಳು ಕೂಡ ಇತ್ತಲ್ವಾ. ಸಣ್ಣ ಮಗು ತುದಿ ಹತ್ರ ಹೋಗಿ ಮೋಕ್ಷ ಪಡಿಬೇಕು ಅಂತೇಳಿ ಅದಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೆ ಸಣ್ಣ ಮಗುವಿಗೆ ಗೊತ್ತಾಗೋದಿಲ್ಲ ಮೋಕ್ಷ ಪಡಿಬೇಕಂತೇಳಿ. ಅದಕ್ಕೆ ಏನು ಇನ್ನು ಅದನ್ನ ದೇವರು ಅಂತ ಮಕ್ಕಳು ರೀ, ದೇವರು ರೀ ಅವರು. ಅವ್ರು ಹೆಂಗ್ರಿ ಮೋಕ್ಷ ಪಡೆಯಕ್ಕೆ ಮೇಲ್ಗಡೆ ಹೋಗ್ತಾರೆ? ಭಯಾನಕ ಪ್ರದೇಶ ಅಂತೇಳಿ BLR ಪೋಸ್ಟಲ್ಲಿ ಕೂಡ ವರದಿ ಆಗಿದೆ, ಎಲ್ಲದರಲ್ಲೂ ಕೂಡ ವರದಿ ಆಗಿದೆ. ಮೋಕ್ಷ ಹೆಂಗ್ರಿ ಪಡಿತಾರೆ? ಸಣ್ಣ ಮಕ್ಕಳು ತುದಿಗೆ ಹೋಗಿ ಕಾಲು ಇರ್ಲಾರ್ದಾರೆಲ್ಲ ಹೋಗಿ ಅಲ್ಲಿ ಸಾಯ್ತಾರ? ಹೀಗಾಗಿ ತಮ್ಮ ಬುಡಕ್ಕೆ ಬಂದಾಗ ಈ ರೀತಿಯಾದಂತಹ ಅಪಪ್ರಚಾರಗಳು ಸಲ್ಲದು. ಸತ್ಯ ಏನು ಅಂತ ಗೊತ್ತಾಗ್ತಾ ಇದೆ ಜನರಿಗೆ ಆಲ್ರೆಡಿ. ಇನ್ನೇನು ನೇಪಾಳದಂತಹ ದಂಗೆ ಹೇಳುವಂತಹ ಪರಿಸ್ಥಿತಿ ಕೂಡ ಬಂದರೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನು ತಂದಿಟ್ಕೊಳ್ಬೇಡಿ. ಜನರಿಗೆ ಗೊತ್ತಾಗ್ತಾ ಇದೆ. ಅದನ್ನೆಲ್ಲ ಈ ಒಳಗಡೆ ಇರ್ತಕ್ಕಂಥದ್ದು ಹಲವಾರು ರೀತಿಯಲ್ಲಿ ಜನರಿಗೆ ಮೋಸ ಎಸಗುವಂತಹ ಪ್ರಯತ್ನವನ್ನು ಇವರು ಹಲವಾರು ಬಾರಿ ಮಾಡಿದ್ದಾರೆ. ಆದರೆ ಸತ್ಯವನ್ನು ಬಿಚ್ಚಿಡ್ತಕ್ಕಂತಹ ಕೆಲಸವನ್ನ ಇವತ್ತು ನಾವುಗಳು ಮಾಡ್ತಾ ಇದ್ದೀವಿ ಸ್ವಾಮಿ. ಇನ್ನೊಂದು, ಇವರು ಕಾಶಿಯಲ್ಲಿ ಆರತಿ ಬೆಳಗ್ತಾರೆ ದಿನ 2 ಬಾರಿ. ವರ್ಷಕ್ಕೆ 1 ಸಾರಿನಾದ್ರೂ ಆರತಿ ಬೆಳಗಿ ಸ್ವಾಮಿ ಧರ್ಮಸ್ಥಳದಲ್ಲಿ ಆ ಪವಿತ್ರ ಗಂಗೆಗೆ. ಯಾಕೆ ಅಂತ ಹೇಳ್ತೀನಿ. ಅದಕ್ಕೂ ಕೂಡ ಸ್ವಾಮಿಗಳೇ, ಅಯ್ಯಪ್ಪ ಮಾಲಾಧಾರಿಗಳು ಏನು ಮಾಲೆಯನ್ನ ಬಿಚ್ಚಿ ಹೋಗಿರ್ತಾರಲ್ವ ಸ್ವಾಮಿ, ಆ ಮಾಲಾಧಾರಿಗಳು ಕೂಡ ನೀಲಂ ಮಾಡ್ತಾರೆ ಅಲ್ಲಿ. ಅಂದರೆ ಅದನ್ನು ಕೂಡ ಕೋಟಿಗೆ ಮಾರ್ತಾರೆ. ಅದನ್ನು ಪುಡಿ ಮಾಡಿ ಅದನ್ನು ಕೂಡ ಕೋಟಿ ಮಾರ್ತಾರೆ. ಇದು ನೀಲಂ ಅಂದ್ರೆ ಪವಿತ್ರವಾದದ್ದು ಅಂತೇಳಿ ಅದನ್ನು ಕೂಡ ಕೋಟಿ ಸೇಲ್ ಮಾಡ್ತಿದೆಯಲ್ಲಿ. ಅವರು ಬಿಟ್ಟು ಹೋದಂತಹ ಏನು ಬನಿಯನ್ನು, ದೋತರ, ಅಂಗಿಗಳನ್ನು ಕೂಡ ಅದನ್ನು ಕೂಡ ಕೋಟಿ ಸೇಲ್ ಆಗುತ್ತೆ ಅಲ್ಲಿ. ಇನ್ನುಳಿದಂತೆ ಎಲ್ಲ ಕಡೆ ಸೇಲ್ ಆಗುತ್ತೆ ಬಿಡಿ. ಅದು ಮುಡಿ ಕೊಡುವಂಥದ್ದು ಅದೆಲ್ಲ ಸೇಲ್ ಆಗುತ್ತೆ, ಅವ್ಯಾವೂ ಹೇಳಲ್ಲ. ಆದರೆ ಪವಿತ್ರ ನೀಲಂ ಅಂತೇಳಿ ಆ ಬಟ್ಟೆಯನ್ನ ಮತ್ತು ಅಯ್ಯಪ್ಪ ಮಾಲಾಧಾರಿಯ ಮಾಲೆಗಳೇನು ಬಿಟ್ಟೋಗಿರ್ತಾರಲ್ಲ, ಅವು ಪವಿತ್ರ ಅಂತೇಳಿ ಮಾರಾಟ ಮಾಡ್ತಿರಲ್ವಾ, ಅದನ್ನ ಕೋಟಿ ಸೇಲ್ ಮಾಡ್ತಿರಲ್ವಾ. ಅಂತಹ ಪವಿತ್ರ ಗಂಗೆಯನ್ನ ವರ್ಷಕ್ಕೊಮ್ಮೆ ಆದ್ರೂ ಆರತಿ ಮಾಡಿ ಸ್ವಾಮಿ. ಕೇಳ್ರಿ ಹಿಂದುತ್ವವಾದಿಗಳೇ, ಕೇಳ್ರಿ ಧರ್ಮ ಸಂರಕ್ಷಣೆ. ನೀವೇನು ಹೋಗಿದ್ರಲ್ವಾ, JDS, ಕಾಂಗ್ರೆಸ್, BJP ಮತ್ತೆ ಇನ್ನಿತರ ಸೋಕಾಲ್ಡ್ ಎಲ್ಲರೂ ಕೂಡ ಹೋಗಿದ್ರಲ್ಲ ಧರ್ಮ ಸಂರಕ್ಷಣೆ ಅಂತೇಳಿ. ಎಲ್ಲರೂ ಕೂಡ ಈ ಪ್ರಶ್ನೆಯನ್ನ ಮಾಡಬೇಕು. ನೀವು ಒಂದು ವರ್ಷಕ್ಕೊಮ್ಮೆ ಆದ್ರೂ ಆರತಿ ಮಾಡಿ. ಭಗವಧ್ವಜ ಇದುವರೆಗೆ ಕೂಡ ಬರ್ತಾ ಇರಲಿಲ್ಲ. ಧರ್ಮ ಸಂರಕ್ಷಣೆ ಯಾತ್ರೆಯಲ್ಲೇ ಭಗವಧ್ವಜ ಒಳಗಡೆ ಹೋಗಿದ್ದು. ಅಲ್ಲಿವರೆಗೂ ಕೂಡ ಭಗವಧ್ವಜ ಒಳಗಡೆ ಹೋಗ್ತಾ ಇರಲಿಲ್ಲ. ಅಲ್ಲಿವರು ಹೇಳುವಂತ ಮಾತಿದು, ನಾನು ಹೇಳ್ತಕ್ಕಂಥದ್ದಲ್ಲ. ಒಂದು ಮಂಜುನಾಥೇಶ್ವರ ತೀರ್ಥ ಕ್ಷೇತ್ರ ಏನಿದೆ, ಪವಿತ್ರ ಕ್ಷೇತ್ರ, ಹಿಂದೂ ದೇವರ ಸನ್ನಿಧಾನದಲ್ಲಿ ಒಂದು ಭಗವಧ್ವಜ ನಡಿ. ಧರ್ಮ ರಕ್ಷಕರೇ, ನಿಮಗೆಲ್ಲ ಸವಾಲಿದು. ಪ್ರಶ್ನೆಗಳನ್ನು ಮಾಡಿ ಅವರಿಗೆ. ಅಲ್ಲಿ ಆರತಿಯನ್ನು ಮಾಡಿಸಿ ಗಂಗೆಗೆ, ಪವಿತ್ರವಾದಂತಹ ಒಂದು ಗಂಗೆಗೆ, ತೀರ್ಥಕ್ಷೇತ್ರ ಗಂಗೆಗೆ ಆರತಿಯನ್ನು ಮಾಡಿಸಿ ವರ್ಷಕ್ಕೊಮ್ಮೆ ಆದ್ರೂ ಅಲ್ಲಿ ಒಂದು ಭಗವಧ್ವಜವನ್ನು ನಡಿ. ಇದು ಮಾಡಬೇಕಾಗಿರ್ತಕ್ಕಂಥದ್ದು ಧರ್ಮ ರಕ್ಷಕರು. ಆದರೆ ಈ SIT ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಾಖಲೆಗಳ ಪ್ರಕಾರ ಅನುಮಾನಾಸ್ಪದ ಮೂಡ್ತಕ್ಕಂತಹ ಸಂದರ್ಭದಲ್ಲಿ ಈಗ 50 ವರ್ಷಗಳಿಂದ ಆದಂತಹ ಸರಣಿ ಅತ್ಯಾಚಾರ ಮತ್ತು ಕೊಲೆಗಳಿಗೆ ಆದಂತೆ ಕೊಂದದ್ದು ನಿಜ ಆಗಿದ್ರೂ ಅದು ಕೊಂದವರು ಯಾರು ಅಂತೇಳಿ ಸಿಕ್ಕಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಇವನ್ನೆಲ್ಲವನ್ನು ಪ್ರಶ್ನೆ ಮಾಡಿ ನೀವು ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿ. ಆದರೆ ಬುಡಕ್ಕೆ ಬಂದಾಗ ಏನೇನೋ ಮಾತಾಡುವಂತಹ ಕೆಲಸ ಆಗಬಾರದು. ಮುತಾಲಿಕ್ ಅವರು ಹಿಂದೆ ಹೇಳಿದ್ರು, ಏನು ಹೇಳಿದ್ರು ಅಂತಂದ್ರೆ,
ಎಷ್ಟು ಜನರನ್ನ ಸಾಯಿಸಿದಿರಿ ಸ್ವಾಮಿ, ಎಷ್ಟು ಜನರನ್ನ ಅಮಾಯಕರನ್ನ ಕೊಂದಿದ್ದೀರಿ ನೀವು ಅಂತೇಳಿ ಬಾಯಿ ಹರ್ಕೊಂಡಿದ್ರು ಅವತ್ತು. ಮುತಾಲಿಕ್ ಸ್ವಾಮಿಗಳೇ ಅವತ್ತು ಮಾತಾಡಿದ್ರು. ಹಿಂದೂ ಅಂದ್ರೆ ನಿನ್ನೆ ಮಾತಾಡ್ತಾರೆ ಹಿಂದೂಗಳ ಮೇಲೆ ಅಪಪ್ರಚಾರ, ಹಿಂದೂ ದೇವರ ಮೇಲೆ ಅಪಪ್ರಚಾರ ಅಂತೇಳಿ. ಯಾರು ಮಾತಾಡ್ತಾ ಇರುವಂಥದ್ದು? ದೇವರನ್ನ ನಂಬಿ ನೀವು, ಆದ್ರೆ ಮಾತನಾಡುವ ಮಂಜುನಾಥ ಅಂತೇಳಿ ಇನ್ನು ಯಾರನ್ನೋ ನೀವು ಇದು ಮಾಡಕ್ ಹೋಗ್ಬೇಡಿ. ನಿಮಗೆ ಇನ್ನೊಂದು ಸವಾಲಾಗಿ, ಧರ್ಮ ಸಂರಕ್ಷಕರಿಗೆ ಇನ್ನೊಂದು ಸವಾಲಾಗ್ತೀನಿ. 1972ರಲ್ಲಿ ಲ್ಯಾಂಡ್ ಆರ್ಡರ್ ಅದು ಏನು ಅಂತಾರೆ ಇದು ಒಂದು ಬಂದಾಗ, ಉಳುವನೆ ಭೂಮಿಯ ಒಡೆಯ ಅಂತೇಳಿ ಅವಾಗ ಬಂದಿತ್ತು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ. ಆ ಸಂದರ್ಭದಲ್ಲಿ 4671 ಎಕರೆ ಏನಿದೆ, ಆ ಎಕರೆಯನ್ನ ಇವರು ತಮ್ಮ ಹೆಸರಿಗೆ ಮಾಡಿಕೊಂಡು, ದೇವಸ್ಥಾನದ್ದು ಸೇರಿ ತಮ್ಮ ಹೆಸರಿಗೆ ಮಾಡಿಕೊಂಡು, ಅದರಲ್ಲಿ ಉಳುವನೆ ಭೂಮಿಯ ಒಳೆಯ ಅಂತೇಳಿ ಅವರಿಗೆ ಯಾರಿಗೆ ಹೋಗಬೇಕು ಅವರಿಗೆ ಬಿಟ್ಟು ಕೊಟ್ಟು 1050 ಎಕರೆಯನ್ನ ಡಿಕ್ಲರೇಷನ್ ಕೊಟ್ಟು, ಅಂದ್ರೆ 1050 ಎಕರೆ ದೇವರ ಜಾಗ, ಅದು ದೇವರ ಭೂಮಿ, ಅದು ಇವರ ಪಿತ್ರಾರ್ಜಿತ ಆಸ್ತಿ ಅಲ್ಲ, ಇವರ ಸ್ವಂತ ಆಸ್ತಿ ಅಲ್ಲ, ಇವರ ಪಿತ್ರಾರ್ಜಿತ ಆಸ್ತಿ ಅಲ್ಲ, ದೇವರ ಆಸ್ತಿ. 1050 ಎಕರೆ ಇವರ ಹೆಸರಿಗೆ ಮಾಡ್ಕೊಂಡ್ರಲ್ವಾ, ಅದನ್ನ ಕೇಳಿ ಸ್ವಾಮಿ. ಮತ್ತೆ ದೇವರ ಹೆಸರಿಗೆ ಮಾಡಿಸಿ, ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಅಥವಾ ನೀವು ಧರ್ಮ ಸಂರಕ್ಷಕರಾಗಿದ್ರೆ ಮಾಡಿಸಿ ಅದನ್ನು. ನಾವು ಅಟ್ಲೀಸ್ಟ್ ಪ್ರಶ್ನೆನಾದರೂ ಮಾಡ್ತಾ ಇದ್ದೀವಿ, ಇದು ದೇವರ ಹೆಸರಿಂದು ದೇವರಿಗೆ ಹೋಗಬೇಕು ಅಂತೇಳಿ. ನೀವು ಅಷ್ಟು ಪ್ರಶ್ನೆನಾದರೂ ಮಾಡಿ ಸ್ವಾಮಿ, ಹೋಗ್ಲಿ. ಅಡಿಸ್ಥಳ ಶ್ರೀ ಮಂಜುನಾಥ ದೇವರು ಏನಿದ್ದಾನೆ, ಆ ಮಂಜುನಾಥನ ಅಡಿಸ್ಥಳ, ಆ ದೇವರು ಇರುವಂತಹ ಅಡಿಸ್ಥಳ ಏನಿದೆ, 1 ಎಕರೆ 72 ಸೆಂಟ್ಸ್ ಇದೆ. ಅಂಗಳ ಸೇರಿ 1 ಎಕರೆ 72 ಸೆಂಟ್ಸ್ ಇದೆ. ಆ 1 ಎಕರೆ 72 ಸೆಂಟ್ಸ್ ಕೂಡಗಿನೋ ವೀರೇಂದ್ರ ಹೆಗಡೆ ಅವರ ಹೆಸರಿಗಿದೆ. ಭೂದಾಹ, ಧನದಾಹ, ಪೊಗರು, ಪಾಳೆಗಾರಿಕೆ, ಇವ್ರು ಏನೇ ಮಾಡಲಿ ನಾವು ಕೇಳ್ತಾ ಇರಲಿಲ್ಲ. ಆದರೆ ಹಿಂದೂಗಳಿಗೆ, ಹಿಂದೂ ದೇವರಿಗೆ ಅಪಚಾರ ಅನ್ನುವಂಥವರು ಅವರೇ ಅಪಚಾರವನ್ನು ಮಾಡಿದ್ದಾರೆ. ಅವರೇ ದೇವರ ಭೂಮಿಯನ್ನು ಹೊಡೆದಿದ್ದಾರೆ, ಅವರೇ ದೇವರ ಭೂಮಿಯನ್ನು ಕೊಳ್ಳೆ ಹೊಡೆದಿದ್ದಾರೆ, ಅವರೇ ಇದು ಟೆಂಪಲ್ ಅಲ್ಲ ಅಂತೇಳಿ ಅಫಿದಾವಿತ್ತನ್ನು ಕೊಟ್ಟಿದ್ದಾರೆ. ಅವರೇ ಈಗ ಬುಡಕ್ಕೆ ಬಂದಾಗ ಹಿಂದೂ ದೇವರಿಗೆ ಅಪಪ್ರಚಾರ ಅನ್ನುವಂಥದ್ದು. ಕೇಳಿ, ಧರ್ಮ ಸಂರಕ್ಷಕರು, ನಿಜವಾದ ಧರ್ಮ ಸಂರಕ್ಷಕರಾದಲ್ಲಿ ಕೇಳಿ ಸ್ವಾಮಿ. ಸ್ವಾಮಿಗಳೇ, ಎಲ್ಲ ಧರ್ಮ ಸಂರಕ್ಷಕರಲ್ಲಿ ನಾನು ಕೇಳ್ತಾ ಇದ್ದೀನಿ, ಕೇಳಿ. ಹಲವಾರು ಧರ್ಮ ಸಂರಕ್ಷಕರು ಆಲ್ರೆಡಿ ಜನರಿಗೆ ಎಲ್ಲರಿಗೂ ಗೊತ್ತಾಗಿದೆ ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಒಂದು ಸೌಜನ್ಯ ಅನ್ನುವಂಥದ್ದು ಚಾಮುಂಡೇಶ್ವರಿ ಅವತಾರವೇ ಸರಿ, ಅಥವಾ ಅಣ್ಣಪ್ಪ ಮಂಜುನಾಥ ಅವತಾರವೇ ಸರಿ, ಅಥವಾ ಪ್ರಕೃತಿಯೇ ಸರಿ, ಅಥವಾ ಮುಕ್ಕೋಟಿ ದೇವರ ಒಂದು ದೈವಶಕ್ತಿಯೇ ಸರಿ, ಏನಾದರೂ ಅನ್ಕೋಬಹುದು. ಅವರವ್ರ ಇಚ್ಛೆಗೆ ಅನ್ಕೊಂಡಂತೆ ಅನ್ಕೋಬಹುದು. ಆದರೆ ಎಲ್ಲರ ಬಣ್ಣವನ್ನು ಕೂಡ ಬಯಲು ಮಾಡ್ತಾ ಇದ್ದಾಳೆ. ಶಕ್ತಿ ಏನಿದೆ, ದೈವಿ ಶಕ್ತಿ ಎಲ್ಲರ ಬಣ್ಣವನ್ನು ಕೂಡ ಬಯಲು ಮಾಡ್ತಾ ಇದೆ. ಯಾರ್ಯಾರು ಏನೇನು ಅಂತೇಳಿ ಎಲ್ಲರ ಬಣ್ಣವನ್ನು ಬಯಲು ಮಾಡ್ತಾ ಇರ್ತಕ್ಕಂಥ ಶಕ್ತಿ ಅದು. ಹಾಗಾಗಿ ಇದನ್ನ ಧರ್ಮ ಸಂರಕ್ಷಕರೇ ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಧರ್ಮ ಸಂರಕ್ಷಕರೇ, ಸ್ವಾಮಿಗಳೇ, ಪ್ರಭುಗಳೇ, ಗುರುಗಳೇ, ತಾವು ಧರ್ಮ ಸಂರಕ್ಷಣೆಯ ನಿಮಿತ್ತ ಧರ್ಮದ ಹಾದಿಯಲ್ಲಿ ದೇವರ ಭೂಮಿಯನ್ನ ದೇವರ ಹೆಸರಿಗೆ ಮಾಡಿಸಿ, ಕೊನೆ ಪಕ್ಷ ದೇವರ ಹೆಸರಿಗೆ ಮಾಡಿ ಅಂತೇಳಿ ಪ್ರಶ್ನೆಯನ್ನಾದರೂ ಕೇಳಿ, ಮತ್ತು ಅಲ್ಲಿಯ ಹಿಂದೂ ಹೆಣ್ಣು ಮಕ್ಕಳು ಕೊಂದದ್ದು ನಿಜ, ಆದರೆ ಕೊಂದವರು ಯಾರು ಎನ್ನುವಂಥದ್ದನ್ನು ತಾವೂ ಕೂಡ ಪ್ರಶ್ನೆ ಮಾಡಿ, ನ್ಯಾಯ ಕೇಳಲು ತಾವೂ ಕೂಡ ಹಂಬಲಿಸಿ, ತಾವೂ ಕೂಡ ಪ್ರಶ್ನೆ ಮಾಡಿ, ತಾವೂ ಕೂಡ ಹಿಂದೂ ಹೆಣ್ಣು ಮಕ್ಕಳ ಸಲುವಾಗಿ ನೀವು ಕೂಡ ಬನ್ನಿ. ಅಲ್ಲಿ ಹಿಂದೂ ದೇವರು ಏನಿದ್ದಾರೆ ಅಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ, ಅಲ್ಲಿ ಆರತಿಯನ್ನ ಮಾಡಿ, ಪವಿತ್ರ ಗಂಗೆಗೆ ಆರತಿಯನ್ನ ಮಾಡಿ, ಧ್ವಜವನ್ನು ನಡಿ, ಒಳ್ಳೆಯ ಕಾರ್ಯಕ್ರಮಗಳನ್ನು, ಕೆಲಸಗಳನ್ನು ಮಾಡಿ. ಅದು ಹಿಂದೂಗಳ ದೇವರನ್ನ ಹಿಂದೂಗಳ ದೇವರೇ ಅಂತ ಹೇಳಿ, ಹಿಂದೂಗಳ ದೇವರಲ್ಲ ಅಂತ ಹೇಳಿದವರಿಗೆ ತಾವುಗಳು ಪ್ರಶ್ನೆಯನ್ನ ಮಾಡಿ. ಯಾರು ಎಲ್ಲ ಅನಾಚಾರ ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವರ ಒಂದು ಪ್ರಶ್ನೆಯನ್ನೂ ಮಾಡದೆ ಅವರೇ ಸರಿ ಅಂತೇಳಿ ಮೇಲೆ ಕೂರಿಸ್ಕೊಂಡು ಧರ್ಮವನ್ನ, ನ್ಯಾಯವನ್ನ, ಸತ್ಯವನ್ನ ಕೇಳಿದಂಥವರಿಗೆ ನೀವು ಹಿಂದೂ ಪರ ವಿರೋಧಿಗಳು ಅಂತಂದ್ರೆ ನೀವು ಏನು ಬೇಕಾದರೂ ಅಂದುಕೊಳ್ಳಿ ಸ್ವಾಮಿ,
ನಾವು ಧರ್ಮದ ಪರ, ಸತ್ಯದ ಪರ, ನ್ಯಾಯದ ಪರವ ನಾವು ಮಾತಾಡ್ತಾ ಇದ್ದೇವೆ, ಇನ್ನು ಮುಂದೆನೂ ಕೂಡ ಮಾತಾಡ್ತೇವೆ. ನಾವು ಭಗತ್ ಸಿಂಗ್ ಮತ್ತು ಸಂಗೊಳ್ಳಿ ರಾಯಣ್ಣನ ಭಕ್ತರು, ನಾವು ಅನುಯಾಯಿಗಳು ಕೂಡ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹೆದರುವಂಥದ್ದು, ಹಿಂದೆ ಸರಿಯುವಂಥದ್ದು ಯಾವುದೇ ಕಾರಣಕ್ಕೂ ನಮ್ಮ ಜಾಯಮಾನದಲ್ಲಿ ಇಲ್ಲ. ನಾವು ಸತ್ಯವನ್ನ, ಧರ್ಮವನ್ನ, ನ್ಯಾಯವನ್ನ ಕೇಳ್ತೇವೆ. ಎಲ್ರಿಗೂ ಸತ್ಯಾಸತ್ಯತೆ ಎನ್ನುವಂಥದ್ದು ಹಲವಾರು ಜನರಿಗೆ ಗೊತ್ತಾಗಿದೆ. ಹಲವಾರು ಜನ ಅನ್ನೋದಕ್ಕಿಂತ 60 ಭಾಗ ಜನರಿಗೆ ಗೊತ್ತಾಗಿದೆ, 65 ಭಾಗ ಜನರಿಗೆ ಗೊತ್ತಾಗಿದೆ. ಇನ್ನು ಒಂದಿಷ್ಟು ಕೆಲವು ಜನರಿಗೆ ಮಾತ್ರ ಗೊತ್ತಾಗೋದಿದೆ. ಆದರೆ ಮಾಧ್ಯಮಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸುಳ್ಳು ಪೊಳ್ಳು ಸುದ್ದಿಗಳನ್ನು, ಊಹಾಪೋಹ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ಇನ್ನೊಂದು 30-35 ಜನರಿಗೆ ಗೊತ್ತಾಗಿಲ್ಲ. ಅದು ಕೂಡ ಗೊತ್ತಾಗುವಂತಹ ಸಂದರ್ಭ ಬಂದೊದಗುತ್ತೆ. ನಾವು ಸತ್ಯಯುಗಕ್ಕೆ ಕಾಲಿಟ್ಟಿದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಎಲ್ಲ ಈಗ ಏನು ಅಂತಂದರೆ, ಈ ನಮ್ಮದು ರಾಜಕೀಯ ರಹಿತ ಹಿಂದುತ್ವ. ಈಗ ಬರೀ ರಾಜಕೀಯದವರು ಅದು ಇದು ಅನ್ನೋದಕ್ಕಿಂತ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು, ನಮ್ಮ ಭಾರತ ದೇಶ ಆಗಿರ್ಬೋದು, ಡೆವಲಪ್ಮೆಂಟ್ ಆಗ್ತಾ ಇರುವಂತಹ ದೇಶ, ಅಂದರೆ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶ. ಈಗ ಸುಮಾರು 78 ವರ್ಷದಿಂದ ಕೂಡ ಈಗ ನಾವು ಸರ್ಚ್ ಮಾಡಿದರೆ, ನಾವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸುಮಾರು 78 ವರ್ಷದಿಂದ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶ ಅಂತೇಳಿ ತೋರಿಸುತ್ತೆ. ಒಂದೊಂದರಲ್ಲಿ ಒಂದೊಂದು ರೀತಿಯಾಗಿ ತೋರಿಸುತ್ತೆ. ಸುಮಾರು ವರ್ಷದಿಂದ ಅಭಿವೃದ್ಧಿ ಹೊಂದುತ್ತಾ ಇದೆ ಅಲ್ವಾ. ಹಾಗಾದರೆ ಮಿನಿಮಮ್ ಯಾವುದಾದ್ರೂ ಅಭಿವೃದ್ಧಿ ಆಗಿರುವಂಥದ್ದು ಇದೇನಾ? ರೋಡು ಅಭಿವೃದ್ಧಿ ಆಗಿದೆನಾ? ಒಂದು ಹತ್ರ ಎಲ್ಲೋ ಅಭಿವೃದ್ಧಿ ಆಗುತ್ತೆ, ಮತ್ತೆ ಅದು ಸ್ವಲ್ಪ ವರ್ಷಗಳ ನಂತರ ಮತ್ತೆ ಅದು ಕೂಡ ಅದೇ ರೀತಿಯಾಗಿ ಆಗುತ್ತೆ. ಬಟ್ ಬೇರೆ ದೇಶಗಳಲ್ಲಿ ಆ ರೀತಿಯಾಗಿರಲ್ಲ. ಬಂದರೆ ಒಂದು ಸರಿ ರೋಡ್ ಮಾಡಿದರೆ ಸುಮಾರು 10ರಿಂದ 15 ವರ್ಷ ಬರುತ್ತೆ. ಇಲ್ಲಿ 3-4 ವರ್ಷ ಕೂಡ ಬರಲ್ಲ. ರೋಡ್ ಇಂಪ್ರೂವ್ಮೆಂಟ್ ಆಗಿದೆನಾ? ಇಲ್ಲ. ಶಾಲೆಗಳು ಇಂಪ್ರೂವ್ಮೆಂಟ್ ಆಗಿದೆನಾ? ಇಲ್ಲ. ಕೆಲವೊಬ್ಬರಿಗೆ ಡೋರ್ಗಳು ಸರಿಯಾಗಿಲ್ಲ, ಶೌಚಾಲಯಗಳು ಸರಿ ಇಲ್ಲ ವ್ಯವಸ್ಥೆ. ಅದರಲ್ಲಿ ಹೆಣ್ಣು ಮಕ್ಕಳು ಕೂಡ ಇರ್ತಾರೆ, ಅವರಿಗೆ ಒಂದು ಪ್ರತ್ಯೇಕವಾದಂತಹ ಶೌಚಾಲಯಗಳು ಕೂಡ ಇರಬೇಕು ಶಾಲೆಗಳಲ್ಲಿ ಮತ್ತು ಹಾಸ್ಟೆಲ್ಗಳಲ್ಲಿ. ಎಷ್ಟೋ ಕಡೆಗಳಲ್ಲಿ ಪ್ರತ್ಯೇಕವಾದಂತಹ ಶೌಚಾಲಯಗಳು ಕೂಡ ಇಲ್ಲ. ಅವರಿಗೆ ಬಾಗಿಲು ಕೂಡ ಸರಿಯಾಗಿ ಇರೋದಿಲ್ಲ. ಶಾಲೆಗಳು ಎಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ? ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶ, ಆದರೆ ಅಭಿವೃದ್ಧಿ ಹೊಂದಿಲ್ಲ. ಇದನ್ನು ತಾವು ಒಂದಿಷ್ಟು ವಿಚಾರ ಮಾಡಿ. ನಾನು ಹೇಳ್ತಾ ಇರುವಂಥದ್ದು ಸರಿಯೋ ತಪ್ಪೋ ವಿಚಾರ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲಾದರೂ ಶಾಲೆಗಳು ಇಂಪ್ರೂವ್ಮೆಂಟ್ ಆಗಿದ್ದಾವ? ಇಲ್ಲ. ಅದೇ ರೀತಿಯಲ್ಲಿದ್ದಾವೆ. ಆಸ್ಪತ್ರೆಗಳು ಇದುವರೆಗೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಾನೇ ಇದ್ದಾವೆ. ಆದರೆ ಇಂಪ್ರೂವ್ಮೆಂಟ್ ಆಗಿದ್ದೇನಾ? ಹೈಟೆಕ್ ಆಸ್ಪತ್ರೆ ಆಗಿದೆನಾ? ಯಾರಾದರೂ ಈಗ ಏನಾದರೂ ಆರಾಮಿಲ್ಲ ಅಂತಂದ್ರೆ 5 ಲಕ್ಷ 10 ಲಕ್ಷ ಒಬ್ಬ ಬಡಪಾಯಿ ತೋರಿಸ್ಕೋಬೇಕಂದ್ರೆ ಆಗಲ್ಲ ರೀ. ಇವತ್ತು ನಾವು ಎಲ್ಲರೂ ಸೇರಿ ಆ ರಾಜಕೀಯ ಪಕ್ಷ, ಈ ರಾಜಕೀಯ ಪಕ್ಷ, ಇನ್ನೊಂದು ರಾಜಕೀಯ ಪಕ್ಷ ಎಲ್ಲರಿಗೂ ಓಟ್ ಹಾಕ್ತೀವಿ. ನಾಳೆ ಅವ್ರು ಯಾರು 5 ಲಕ್ಷ 10 ಲಕ್ಷ ಬೇಕು ಅಂತಂದ್ರೆ ಒಂದೇ ಸರಿಗೆ ಬಂದಾಗ ಯಾರು ಕೊಡಲ್ರಿ. ನಮಗೆ ಉಚಿತವಾದಂತಹ ಹೈಟೆಕ್ ಸರ್ಕಾರಿ ಆಸ್ಪತ್ರೆ ಇಲ್ಲೇ ಆದರೆ ನಾವು ವಿಜಯನಗರಕ್ಕೂ ಕೂಡ ಹೋಗೋದು ಬೇಡ. ಒಂದು ತಾಲೂಕಿಗೆ ಒಂದು ಹೈಟೆಕ್ ಸರ್ಕಾರಿ ಆಸ್ಪತ್ರೆ ಆದರೆ 5-10 ಲಕ್ಷ ಖರ್ಚು ಬರಲಿ, ಇಲ್ಲೇ ಉಚಿತವಾಗಿ ಒಂದು ಆರೋಗ್ಯ ಸಿಕ್ಕರೆ ನಮಗೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನು ಬೇಕಾಗಿಲ್ಲ ರೀ. ಅದಕ್ಕಿಂತ ಒಂದು ದೊಡ್ಡ ಭಾಗ್ಯ ಏನು ಬೇಕಾಗಿಲ್ಲ. ಸರ್ಕಾರಿ ಶಿಕ್ಷಣ ಹೈಟೆಕ್ ಶಿಕ್ಷಣ ಆಗಬೇಕು. ಸರ್ಕಾರಿ ಆಸ್ಪತ್ರೆ ಹೈಟೆಕ್ ಆಸ್ಪತ್ರೆ ಆಗಬೇಕು. ಸರ್ಕಾರಿ ಆಸ್ಪತ್ರೆ ಹೈಟೆಕ್ ಆಸ್ಪತ್ರೆ ಆಗಬೇಕು. ಅದನ್ನು ಕೇಳ್ತಾ ಇದ್ವಿ ಸ್ವಾಮಿ ನಾವು. ಇವು ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಸುಮ್ಮನೆ ಮಾತಿಗೆ ಮಾತ್ರ ಅದು ಆಗಿದೆ ಇದಾಗಿದೆ ಎಲ್ಲವೂ ನೋಡ್ತಾ ಇದ್ದೀವಿ. ಆ ಸಂದರ್ಭಕ್ಕಾಗುತ್ತೆ. ಅದಾದ ನಂತರ ಮತ್ತೆ ಹೆಂಗಿದ್ದ ಪರಿಸ್ಥಿತಿ ಹಂಗೆ ನಾಯಿ ಬಾಲ ಡೊಂಕು ಅಂದಂಗೆ ಮತ್ತೆ ಯಾವ ರೀತಿ ಅದೇ ಪರಿಸ್ಥಿತಿ ಆದರೆ ಅದನ್ನು ಇಂಪ್ರೂವ್ಮೆಂಟ್ ಅಂತ ಅನ್ನೋಲ್ಲ. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇದು ಬೇಕಾಗಿರುವಂಥದ್ದು. ಯಾರೋ ಒಬ್ಬೊಬ್ಬರು ಎಕರೆಗೆ ಸಾವಿರಾರು ಗಟ್ಟಲೆ ಎಕರೆ ಇರುತ್ತೆ. ಆದರೆ ಎಲ್ಲೋ ಒಬ್ಬ ಬಡಪಾಯಿ ಒಂದು ನಿಜವಾಗಿಯೂ ಕೂಡ ಉಳ್ತಾ ಇರ್ತಾನೆ, ಬೆಳೀತಾ ಇರ್ತಾನೆ. ಅದನ್ನು ಮಾಡಿಸ್ಕೊಳಕ್ಕೆ ಹೋದ್ರೆ ಆತನ ಕೈಲಿ ಆಗಲ್ಲ ರೀ. ಬಡಪಾಯಿ ಕೈಲಿ ಆಗಲ್ಲ. ನಮಗೆ 1 ಎಕರೆ ಭೂಮಿ ಇಲ್ಲ ಕೊಡ್ರಿ ಅಂತಂದರೆ ಜಲ್ದಿ ಸಿಗಲ್ಲ ನಮಗೆ. ಸಾವಿರಾರು ಎಕರೆ ಭೂ ಕಬಳಿಕೆ ಮಾಡಿರ್ತಕ್ಕಂಥವರಿಗೆ ಯಾರೂ ಕೂಡ ಒಂದು ಪ್ರಶ್ನೆ ಮಾಡ್ತಾ ಇಲ್ಲ. ಅದನ್ನು ಮತ್ತೆ ವಾಪಸ್ ಕೊಡಿಸ್ತಾ ಇಲ್ಲ ಅಂತಂದರೆ ನಮ್ಮ ದೇಶದ ಗತಿ ಎಲ್ಲಿಗೆ ಬಂದು ತಲುಪಿದೆ, ಯಾವ ವ್ಯವಸ್ಥೆಗೆ ಬಂದು ತಲುಪಿದೆ, ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನುವಂಥದ್ದನ್ನು ವಿಚಾರ ಮಾಡಿ ಸ್ವಾಮಿಗಳೇ, ಬಂಧುಗಳೇ, ಆಪ್ತರೇ, ಸ್ನೇಹಿತರೆ, ಪ್ರಭುಗಳೇ, ಗುರುಗಳೇ ವಿಚಾರ ಮಾಡಿ ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಅಂತೇಳಿ. 1 ಎಕರೆ ಇಲ್ಲ ಅಂತಂದ್ರೆ ಆತ ಯಾರು ಕೊಡಲ್ಲ. ಅಥವಾ ನಿಜವಾಗ್ಲೂ ಉಳ್ತಾ ಇದ್ದಾನೆ ಅಂತಂದ್ರೆ ಅದನ್ನು ಮಾಡಿಸ್ಕೊಳ್ಳಿಕ್ಕೆ ವರ್ಷಗಟ್ಟಲೆ ಅಲ್ಲಾಡಬೇಕು. ಆದರೆ ಸಾವಿರಾರು ಎಕರೆ ಹೊಂದಿರತಕ್ಕಂಥವ್ರಿಗೆ ಪ್ರಶ್ನೆ ಮಾಡೋದಿಲ್ಲ. ಪ್ರಶ್ನೆ ಮಾಡಿದ್ರು ಅದಕ್ಕೆ ಯಾರಾದರೂ ಕಂಪ್ಲೇಂಟ್ ಕೊಡಬೇಕು, ಅದಕ್ಕೆ ಹೋರಾಟ ಮಾಡಬೇಕು. ಹೋರಾಟ ಮಾಡಿದರೆ ಮತ್ತೆ ಆತನೇ
ಅಪಪ್ರಚಾರ ವಿರೋಧಿ ಅಂತ ಅನಿಸ್ಕೋಬೇಕು. ಅಂತಹ ಕಾಲಘಟ್ಟಕ್ಕೆ ನಾವು ಇಂದು ಬಂದು ತಲುಪಿದ್ದೇವೆ. ಆದರೆ ಒಂದಂತೂ ಸತ್ಯ, ಏನು ದೊಡ್ಡ ದೊಡ್ಡ ಪ್ರಭಾವಿಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥವ್ರು, ಅದು ಯಾರೇ ಆಗಿರಲಿ, ಯಾರ್ಯಾರು ಇದ್ದಾರೆ, ಎಲ್ಲರ ಬಣ್ಣ ಬಯಲಾಗುವಂತಹ ಸಮಯ ಬಂದಾಗಿದೆ. ನಾವು ಇನ್ನೇನು ಸತ್ಯಯುಗಕ್ಕೆ ಕಾಲಿಡ್ತಾ ಇದ್ದೇವೆ ಅಂತೇಳಿ ನನ್ನ ಮನಸ್ಸು ಹೇಳ್ತಾ ಇದೆ. ಹಾಗಾಗಿ ಎಲ್ಲ ಒಂದಲ್ಲ ಒಂದು ದಿವಸ ಸತ್ಯ ಗೊತ್ತಾಗೇ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗುತ್ತೆ, ಎಲ್ಲ ಜನರಿಗೂ ಒಳ್ಳೆಯದಾಗಲಿ. ಸರ್ವೋ ಜನೋ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ. ಎಲ್ಲ ಸ್ವಾಮಿಗಳಿಗೆ ನಮಸ್ಕಾರ. ಜಯವಾಗಲಿ. ನಮಸ್ತೆ.